ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕಣೇರಿಯ ಪರಮ ಪೂಜ್ಯ ಜಗದ್ಗುರು ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಎರಡು ಮಾತು. ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಮಹಾಸಮಾವೇಶ. ಬಸವಾದಿ ಶಿವಶರಣರು, ಈ ಶಿವಶರಣನ್ನುವಂಥ ಶಬ್ದ ಇದೆ ಅಲ್ಲ, ಇವತ್ತು ಹುಟ್ಟಿದ್ದಲ್ಲ ಶಿವಶರಣ ಅನ್ನುವ ಶಬ್ದ. ಆದ್ದರಿಂದ ಈ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅತ್ಯಂತ ಅರ್ಥಪೂರ್ಣವಾದದ್ದು. ಯಾಕೆ ಅಂತ ಕೇಳಿದರೆ, ಬಸವಾದಿ ಶಿವಶರಣರು ಹಿಂದೂಗಳು. ನೀವು ಯಾವುದೇ ಶರಣರ ಹೆಸರನ್ನು ತೆಗೆದುಕೊಳ್ಳ್ರಿ, ಆ ಎಲ್ಲ ಶರಣರ ಹೆಸರುಗಳು ಹಿಂದೂ ಹೆಸರುಗಳೇ ಆಗಿವೆ. ಮಾತ್ರವಲ್ಲ, ಈ ಶಿವಶರಣರ ವಚನಗಳ ಅಂಕಿತ ಏನಿವೆಯೋ ಆ ಎಲ್ಲ ಅಂಕಿತಗಳಲ್ಲಿಯೂ ಹಿಂದೂ ಧರ್ಮದ ದೇವಾನುದೇವತೆಗಳ ಉಲ್ಲೇಖ ಇದೆ. ಆದ್ದರಿಂದ ಬಸವಾದಿ ಶಿವಶರಣರು ಹಿಂದೂ ಧರ್ಮಕ್ಕೆ ಹೊರತಾದವರು ಅಲ್ಲ. ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮ, ಇದು ಹಿಂದೂ ಧರ್ಮಕ್ಕೆ ಭಿನ್ನ, ನಾವು ಹಿಂದೂಗಳಲ್ಲ ಅನ್ನುವ ಒಂದು ವಿಚಾರ ಏನು ನಡೆದಿದೆಯೋ, ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ಮೆಲುಕು ಹಾಕಿಕೊಳ್ಳೋಣ. ಬಸವಣ್ಣನವರು ಲಿಂಗಾಯತ ಧರ್ಮದ ಸ್ಥಾಪಕರು ಅಂತ ಹೇಳ್ತೇವೆ. ಇಲ್ಲಿ ಏನಿದೆ ವಿಶೇಷತೆ? ಒಂದು ಕಾಯಕ ಸಿದ್ಧಾಂತ ಬಸವಣ್ಣನವರು ಕೊಟ್ಟ ಅಂತ ಹೇಳ್ತೇವೆ. ಬಸವಣ್ಣನವರಿಂದ ಮಾತ್ರ ಈ ಕಾಯಕ ಸಿದ್ಧಾಂತ ಆರಂಭವಾಯಿತಾ? 5,000 ವರ್ಷಗಳಿಂದ 50,000 ವರ್ಷಗಳಷ್ಟು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಹಿಂದೂ ಧರ್ಮದ ವೇದಗಳ ಮೂಲ ಸ್ರೋತಗಳು ಉಪನಿಷತ್ತುಗಳು. ಇಲ್ಲೇ ಇದೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗಂ ಸಮಾಹ. 100 ವರ್ಷಗಳ ಕಾಲ ನಾವು ನಿರಂತರ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಬದುಕಬೇಕು. ಚೋದನಾ ಲಕ್ಷಣೋ ಧರ್ಮ. ಧರ್ಮದ ಲಕ್ಷಣ ಏನಂತ ಹೇಳಿದ್ದಾರೆ ಅಂದರೆ, ಚೋದನಾ ಲಕ್ಷಣ, ನಿರಂತರವಾಗಿ ಕರ್ತವ್ಯ ಮಾಡ್ತಕ್ಕಂಥದ್ದೇ ನಿಜವಾದ ಧರ್ಮ ಅಂತ ವೈದಿಕ ಸಿದ್ಧಾಂತ ಹೇಳುತ್ತದೆ. ಇನ್ನೂ ಸ್ವಲ್ಪ ಕೂಡ್ರಿ, ಬೆಳಕದ, ಪ್ರಸಾದದ. ಬೀದರ್ ಶಿವಕುಮಾರ್ ಅಪ್ಪವರು ಮಾತಾಡೋರು. ಅಂತಹ ಅಮೃತ ವಚನ ಪುನಃ ನಿಮ್ಮ ಆಯುಷ್ಯದಲ್ಲಿ ಸಿಗಲ್ಲ. ಇಷ್ಟೆಲ್ಲ ಹೈರಾಣಾಗಿ ಬಂದಿದ್ರಿ, ಕಷ್ಟಪಟ್ಟಿದ್ರಿ, ಒಂದು ಗಂಟೆ ಕುಂತಿದ್ರಿ ಅಂತ ಫರಕೇನು ಬೀಳ್ತದೇನು? ನಿಮ್ಮ ಸಲಕ್ಕೆ ಪಾಪ ಮಳೆ ಬರೋದ ಸಮೇತ ಬ್ಯಾಡೋ ಯಪ್ಪ, ಇಲ್ಲಿ ಕಿರಿಕಿರಿ ಬೇಡ ಅಂತೇಳೋದು ಅದು ಬಂದಾಗ್ಯದ. ನೀವು ಎದ್ದು ಹೋಯ್ತೀರಿ ಅಂತಂದು ಮತ್ತೆ ಇದೆ ಅಂತದ್ದು. ಸ್ವಲ್ಪ ಕೂಡ್ರಿ, ಎಲ್ಲರೂ ಕೂಡ್ರಿ. ನಾನು ಜಾಸ್ತಿ ಮಾತಾಡಲ್ಲ. 7 ಗಂಟೆಗೆ ಬಸ್ ಇದೆ, ಬೆಂಗಳೂರಿಗೆ ಹೊರಡಬೇಕು, ಬೇಗನೆ ಮುಗಿಸ್ತೀನಿ. ಕಾಯಕ ಸಿದ್ಧಾಂತ ವೈದಿಕ ಸಿದ್ಧಾಂತದಲ್ಲಿ ಇದೆ. ಇನ್ನು ದಾಸೋಹ ಸಿದ್ಧಾಂತ ಬಸವಣ್ಣ ಕೊಟ್ಟ ಅಂತ ಹೇಳ್ತೇವೆ. ವೈದಿಕದಲ್ಲಿ ಏನು ಹೇಳಿದೆ? ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನವು ಬ್ರಹ್ಮ ಪರಮಾತ್ಮ ಅಂತ ತಿಳಿದುಕೊಳ್ಬೇಕು. ಅನ್ನಂ ನ ನಿಂದ್ಯಾತ್. ಅನ್ನವನ್ನು ಯಾವ ಕಾಲಕ್ಕೂ ನಿಂದಿಸಬಾರದು. ತಸ್ಮಾತ್ ಯಥಾ ಕಥಂಚನ ಬಹ್ವನ್ನಂ ಕುರ್ಯಾತ್. ಆದ್ದರಿಂದ ಹೇಗಾದರೂ ಮಾಡಿ ಹೆಚ್ಚಿಗೆ ಅನ್ನವನ್ನು ಮಾಡಬೇಕು. ಅಂದರೆ ನಮಗೆ ಅಗತ್ಯ ಇರೋಕ್ಕಿಂತ ಹೆಚ್ಚಿಗೆ ಅನ್ನ ಮಾಡ್ಕೊಳ್ಬೇಕು. ಯಾಕೆ? ನಮಗೆ ತಿನ್ಲಿಕ್ಕಲ್ಲ, ದಾಸೋಹ ಮಾಡಲಿಕ್ಕೆ. ಆದ್ದರಿಂದ ದಾಸೋಹ ಸಿದ್ಧಾಂತವು ಹೊಸದೇನೂ ಅಲ್ಲ. ಇನ್ನು ದೇವಾಲಯ ಸಂಸ್ಕೃತಿ, ಕೆಲವರು ಹೇಳಿಕೆ ಕೊಡ್ತಾ ಇದ್ದಾರೆ, ಲಿಂಗಾಯತರಾಗುವುದಂದ್ರೇನ್ರಿ ಗುಡಿ ಗುಂಡಾರಗಳಿಗೆ ಹೋಗುವುದನ್ನು ಬಿಡೋದು ಅಂತ. ಅದಕ್ಕೆ ವಚನವನ್ನು ಏನು ಸಮರ್ಥನೆ ಮಾಡ್ತಾರೆ? ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ ಎನ್ನ
ದೇಹವೇ ದೇಗುಲ, ಶಿರವೇ ಕಾಲೇ ಕಂಬ, ಶಿರವೇ ಹೊನ್ನ ಕಲಶವಯ್ಯ. ಆದ್ದರಿಂದ ನಾವು ದೇವಸ್ಥಾನಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಈ ಮಾತಿನ ಅರ್ಥ ವೇದದಲ್ಲೂ ಇದೆ ನೋಡಿ. ಮೈತ್ರೇಯಿ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಈ ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಜೀವೋ ದೇವ ಸನಾತನಃ. ಜೀವನೇ ಸನಾತನವಾದಂಥ ದೇವರು ಪರಮಾತ್ಮ, ಜೀವವೇ ಪರಮಾತ್ಮ. ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ. ನಾನು ಪರಮಾತ್ಮ ಅಲ್ಲ ಅಂತ ಏನೇನೋ ಭ್ರಾಂತಿ ಮಾಡಿಕೊಂಡಿದ್ದೇವಲ್ಲ ಅಜ್ಞಾನದಿಂದಾಗಿ, ಇದನ್ನು ಕಿತ್ತಿ ಹಾಕಿಬಿಡಿ. ಸೋಹಂಭಾವೇನ ಪೂಜೆಯೇತ್. ನಾವು ಆ ಪರಮಾತ್ಮನೇ ನಾನು ಇದ್ದೇನೆ ಅಂತ ಪೂಜೆ ಮಾಡಿಕೊಳ್ಬೇಕು. ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತೇವಲ್ಲ, ಏನಂತ ಪೂಜೆ ಮಾಡ್ಕೊಳ್ತೇವೆ? ಕೈಯಲ್ಲಿರ್ತಕ್ಕಂಥ ಇಷ್ಟಲಿಂಗವೇ ಪರಮಾತ್ಮ ಅಂತ ಮಾಡ್ಕೊಳ್ತೇವೆಯೋ, ಅಥವಾ ಗೋಲಾಕಾರವಾಗಿರುವ ಶೂನ್ಯ ರೂಪದಲ್ಲಿರುವ ಬಯಲು ಎಂಬ ಲಿಂಗದ ಬಯಲು ಸ್ವರೂಪವೇ ನಾನು ಆಗಿದ್ದೇನೆ ಅಂತ ಪೂಜೆ ಮಾಡ್ಕೊಳ್ತೇವೆಯೋ? ಪರಿಪೂರ್ಣ ಬಯಲು ಸ್ವರೂಪ ಪರಮಾತ್ಮ ನಾನು ಅಂತ ತಿಳ್ಕೊಳ್ತಕ್ಕಂಥದ್ದೇ ಲಿಂಗ ಪೂಜೆಯ ಹೊರತು ಈ ಇಷ್ಟಲಿಂಗಕ್ಕೆ ವಿಭೂತಿಯೋ ಬಿಲ್ಪತ್ರೆಯೋ ಹೂವನ್ನು ಏರಿಸಿ ಪೂಜೆ ಮಾಡುವುದೇ ಅಂತಿಮ ಪೂಜೆಯಲ್ಲ. ಇದು ಆರಂಭದ ಪೂಜೆ. ಆ ಪರಮಾತ್ಮನೇ ನಾನೆಂದು ತಿಳಿದುಕೊಂಡು ಅನುಸಂಧಾನ ಮಾಡುವುದೇ ಅಂತಿಮ ಪೂಜೆ, ಸಿದ್ಧಾಂತದ ಪೂಜೆ. ಇದನ್ನು ವೇದದಲ್ಲೂ ಹೇಳಿದಾರಲ್ಲ, ಉಪನಿಷತ್ತುಗಳಲ್ಲಿ ಹೇಳಿದಾರಲ್ಲ. ಬಸವಣ್ಣನಿಂದಲೇ ಇದು ಶುರುವಾಯಿತು ಅಂತ ನಾವು ಭ್ರಾಂತಿಗೊಳಗಾಗಬೇಕಾ? ಇಲ್ಲ. ಹಾಗಾದರೆ ಬಸವಣ್ಣನ ಲಿಂಗಾಯತ ಧರ್ಮಕ್ಕೂ ವೈದಿಕ ಧರ್ಮಕ್ಕೂ ಏನು ವಿಶೇಷತೆ? ಬಸವಣ್ಣ ಜನಸಾಮಾನ್ಯರ ಆಡು ಭಾಷೆಯಲ್ಲಿ ಜನರೆಲ್ಲರಿಗೂ ಕೂಡ ಅರ್ಥವಾಗಲಿ ಎಂಬ ಏಕೈಕ ಉದ್ದೇಶದಿಂದ ಕನ್ನಡ ಭಾಷೆಯನ್ನು ಆಶ್ರಯಿಸಿ ವಚನಗಳ ರೂಪದಲ್ಲಿ ಈ ಸಿದ್ಧಾಂತವನ್ನು ಸಂಶೋಧಿಸಿ ಪರಿಷ್ಕರಿಸಿಕೊಟ್ಟ. ಆದ್ದರಿಂದಲೇ ಬಸವಣ್ಣ ಕ್ರಾಂತಿಕಾರಿ, ವಿಶಿಷ್ಟ ಗುರು, ವಿಶ್ವಗುರು, ಜಗದ್ಗುರು ಅಂತ ನಾವು ಕರಿತೇವೆ. ಇನ್ನು ನಿರಾಕಾರೋಪಾಸನೆ, ಇಷ್ಟಲಿಂಗ ಪೂಜೆಯಿಂದ ನಿರಾಕಾರದ ಉಪಾಸನೆ ಮಾಡ್ತೇವೆ. ಇದು ಲಿಂಗಾಯತ ಧರ್ಮದ ಸಾರ. ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡ್ತೇವೆ, ಇದು ವಿರುದ್ಧ, ನಮಗೆ ಸರಿ ಹೊಂದೋದಿಲ್ಲ ಅಂತ ಹೇಳ್ತೇವೆ. ನೋಡಿ, ಹಿಂದೂ ಧರ್ಮ ಅಂದರೆ ನಾವು ಸಾಮಾನ್ಯವಾಗಿ ಏನು ಅಂತ ತಿಳ್ಕೊಳ್ತೇವೆ ಅಂದರೆ ಈ ಹೊರಗಿನ ಆಚಾರಗಳು ಮಾತ್ರ ಧರ್ಮ ಅಂತ ತಿಳ್ಕೊಳ್ತೇವೆ. ಹಾಲು ಅಂದರೆ ಈ ಹಾಲನ್ನು ಹೀಗೆ 2 ಲೋಟದಲ್ಲಿ ಇಟ್ಟು ಹಿಂದೆ ಮುಂದೆ ಮಾಡಿದಾಗ ಅಲ್ಲಾಡಿದಾಗ ನೊರೆ ಬರುತ್ತಲ್ಲ, ಆ ನೊರೆನೂ ಹಾಲು. ಆದರೆ ಅದು ಮಾತ್ರ ಹಾಲಲ್ಲ, ಕೆಳಗಡೆಗಿದೆ ನೋಡಿ ಹಾಲು, ಗಟ್ಟಿಯಾದಂತಹ ನಿಜವಾದ ಹಾಲು, ಅದು ಹಾಲು. ಹಾಗೆ ಈ ಧರ್ಮಾಚರಣೆಗಳು ಹಿಂದೂ ಧರ್ಮದ ಒಂದು ಭಾಗವೇ ಹೊರತು ಅದು ನಿಜವಾದ ಧರ್ಮ ಅಲ್ಲ. ವೇದದ ಉಪನಿಷತ್ತುಗಳಿವೆ ಅಲ್ಲ, ಅವು ನಿಜವಾದ ಧರ್ಮ. ಆ ವೇದೋಪನಿಷತ್ತುಗಳಲ್ಲಿ ಏನು ಹೇಳ್ತವೆ? ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ಈ ಪರಮಾತ್ಮ ರೂಪ ಜಗತ್ತಿನಲ್ಲಿ ನಾನಾ ಅನ್ನೋದು ಏನೂ ಇಲ್ಲ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇದೆಲ್ಲ ಮಾಯಾ ಮಾತ್ರ, ನಾಮರೂಪಗಳು ಮಾಯಾ, ಇದು ಸುಳ್ಳು. ಒಂದೇ ಒಂದು ಪರಮಾತ್ಮ ತತ್ವವೇ ನಿಜ. ನೋಡಿ, ನಿರಾಕಾರ ಉಪಾಸನೆಯನ್ನು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿದೆ. ಹಿಂದೂ ಧರ್ಮದ ವೈಶಿಷ್ಟ್ಯ ಸಾಕಾರ ನಿರಾಕಾರ. ಲಿಂಗಾಯತ ಧರ್ಮದಲ್ಲಿ ಇದು ಎರಡನ್ನೂ ಹೇಳಿಲ್ಲ ಅಂದ್ಕೊಳ್ಬೇಡಿ. ಅಲ್ಲಮ ಪ್ರಭು ವಚನದಲ್ಲಿ ಏನು ಹೇಳ್ತಾರೆ? ಲೀಲೆಯಾದಡೆ ಉಮಾಪತಿ, ಲೀಲೆ ಉಡುಗಲು ಸ್ವಯಂಭೂಹು. ಸಾಕಾರ ಪ್ರಪಂಚ, ಸಾಕಾರವು ನಿರಾಕಾರಕ್ಕೆ ಸೋಪಾನ. ಆದ್ದರಿಂದ ಅವರವರ ಭಕುತಿಗೆ ಅವರವರು ಏನೇನು ಅನುಷ್ಠಾನ ಮಾಡ್ತಾರೆಯೋ ಅದು ಅಪರಾಧ ಅಂತ ಅನಿಸೋದಿಲ್ಲ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಮತ್ತು ಹೀಗಾದ ಬಳಿಕ ದ್ವೇಷ ಯಾಕೆ? ನೋಡಿ, ನಾವು ಭಾಳ ದ್ವೇಷ ಮಾಡ್ತೇವೆ. ಯಾಕೆ ದ್ವೇಷ ಮಾಡ್ತೇವೆ? ವೇದವನ್ನು ಹೊರೆಯ ಕಟ್ಟುವೆ ಅಂತ ಹೇಳಿದ್ರಲ್ಲ, ಇಲ್ಲಿ ವರ್ಣಾಶ್ರಮ ಪದ್ಧತಿ ತಾರತಮ್ಯ ಭಾವ ಜಾಸ್ತಿ ಇದೆ. ಹುಟ್ಟಿನಿಂದ ಜಾತಿ ಅಳೆದು ಉನ್ನತ ಜಾತಿಯವನು ಅಧಮ ಜಾತಿಯವನು ಅನ್ನುವ ಭೇದ ಇರುವುದರಿಂದ ದ್ವೇಷ. ಹೌದಾ?
ನಮ್ಮಲ್ಲಿಲ್ವಾ? ಈಗ ನಮ್ಮ ಪೂಜ್ಯ ಸ್ವಾಮೀಜಿ ಅವರಿಗೆ ಬೈಗುಳ ಶುರು ಮಾಡ್ತಾ ಇದ್ದೀರಿ, ರೆಡ್ಡಿ ಅಂತ. ಅಂದ್ರೆ ನಿಮ್ಮ ತಾತ್ಪರ್ಯ ಸ್ವಾಮೀಜಿಯವರು ಜಾತಿಯ ಲಿಂಗಾಯತರಲ್ಲ, ಬಸವಣ್ಣವರು ಜಾತಿಗೆ ಲಿಂಗಾಯತರು ಅಂತ ಹೇಳಿದ್ರ? 10 ಹಲವು ಜಾತಿಗರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಎಲ್ಲರೂ ಲಿಂಗಾಯತರು ಅಂತ ಸಾರಿದ್ರು, ಅಥವಾ ಲಿಂಗಾಯತರು ನಿರ್ದಿಷ್ಟ ಜಾತಿಗೆ ಸಂಬಂಧಪಟ್ಟವರು ಅಂತ ಹೇಳಿದ್ರು? ಇದು ನಮ್ಮ ತಪ್ಪು ತಾನೆ. ಇದೇ ರೀತಿ ವೈದಿಕ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲೂ ಕೂಡ ದೋಷಾಚರಣೆಗಳು ಜಾರಿಗೆ ಬಂದಿವೆ. ಮೂಲತಃ ಗುಣಕರ್ಮಗಳ ಆಧಾರದ ಮೇಲೆ ಜಾತಿ ಉಗಮ, ಆಮೇಲೆ ನಮ್ಮ ಕೈಯಲ್ಲಿ ಸಿಕ್ಕು ಅವು ರೂಪಾಂತರವನ್ನು ಪಡೆದಿವೆ. ಆ ರೂಪಾಂತರ ಪಡೆದಿರತಕ್ಕಂಥ ಏನು ದೋಷಗಳಿವೆಯೋ ಅವುಗಳ ವಿರುದ್ಧ ಇಂಥ ಮಾತುಗಳೇ ಹೊರತು ಸಾರಾಸಗಟಾಗಿ ಹಿಂದೂ ಧರ್ಮವನ್ನು ಬಸವಣ್ಣ ವಿರೋಧ ಮಾಡ್ದ ಅಂತಕ್ಕಂಥ ಅಭಿಪ್ರಾಯವಲ್ಲ. ಇನ್ನು ಹಿಂದೂ ಧರ್ಮದ ಬಗ್ಗೆ ಆಕ್ಷೇಪ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ಹಿಂದೂ ಧರ್ಮವೇ ಇಲ್ಲ ಅಲ್ಲ ರೀ, 5000ದಿಂದ 50,000 ವರ್ಷಗಳ ಪ್ರಾಚೀನ ಇತಿಹಾಸ ಇದೆ. ವೇದಗಳಿವೆ, ಪುರಾಣಗಳು, ಆಗಮಗಳು, ಗೃಹ್ಯಸೂತ್ರಗಳು, ಶುಲ್ಬಸೂತ್ರಗಳು, ಧರ್ಮಶಾಸ್ತ್ರ, ಷಡ್ದರ್ಶನಗಳು, ನಾನಾ ಶಾಸ್ತ್ರಗಳು. ದೇಶದಲ್ಲಿ ಎಂಥಿಂಥ ದೇವಸ್ಥಾನಗಳು, ವಿದೇಶದಲ್ಲೂ ಕೂಡ ದೇವಸ್ಥಾನಗಳು, ಅನೇಕ ಮತಪಂಥದ ಸಹಸ್ರ ಸಂಖ್ಯೆಯ ಗುರುಗಳು, ಪರಂಪರೆಯನ್ನು ಆಚರಣೆ ಮಾಡ್ತಕ್ಕಂಥ ನಾವೆಲ್ಲ ಇರಬೇಕಾದ್ರೆ ಧರ್ಮವೇ, ಹಿಂದೂ ಧರ್ಮವೇ ಇಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ನಾ ಸತ್ತಿದೇನೋ ಬದುಕಿದೇನೋ ಹೆಂಗೆ ಹೇಳೋದು? 1000 ಜನ ಹೇಳೋದ್ರಿಂದ ನಾ ಬದುಕ್ತೀನ, ಅಥವಾ 1000 ಜನ ಸತ್ತಿ ಅಂತಂದ್ರೆ ಸತ್ತಂಗೆ ನನ್ನ ಜೀವಂತಿಕೆಯೇ ನಾನು ಇದ್ದೇನೆ ಅನ್ನೋದಕ್ಕೆ ಸಾಕ್ಷಿಯಾಗ್ತದೆ. ಹಾಗೆ ಹಿಂದೂ ಧರ್ಮದ ರಾಷ್ಟ್ರವ್ಯಾಪಿ, ಪ್ರಪಂಚವ್ಯಾಪಿ ಅಸ್ತಿತ್ವ ಇದೆಯಲ್ಲ, ಅದನ್ನು ಯಾರು ಹೇಳಿದರೆ ಅದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಾರೆ. ಸುಪ್ರೀಂ ಕೋರ್ಟು ಹಿಂದೂ ಧರ್ಮದ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಮರ್ಶೆ ಮಾಡುವಾಗ ಸಾಂದರ್ಭಿಕವಾಗಿ ಏನು ಹೇಳಿದೆ ಅಂದರೆ, ಹಿಂದೂ ಧರ್ಮ ಅನ್ನುವುದಕ್ಕಿಂತ ಸನಾತನ ಧರ್ಮ ಅನ್ನೋ ಶಬ್ದ ಹೆಚ್ಚು ಉಚಿತ ಆಗ್ತದೆ ಅಂತ ಹೇಳಿದೆ. ಹಿಂದೂ ಧರ್ಮ ಅನ್ನೋದೊಂದು ಜೀವನ ವಿಧಾನ, ಅದು ಧರ್ಮ ಅಲ್ಲ ಅಂತ ಕುಯುಕ್ತಿಯಿಂದ ಮಾತಾಡ್ತಾರೆ. ಧರ್ಮ ಅಂದರೆ ಜೀವನಕ್ಕೆ ಸಂಬಂಧಪಡ್ತದ ಇಲ್ಲವೋ? ಜೀವನಕ್ಕೆ ಸಂಬಂಧ ಪಡದೇ ಇದ್ದರೆ ಅದು ಧರ್ಮವೇ ಅಲ್ಲ. ಎಲ್ಲ ಧರ್ಮವೂ ಜೀವನ ವಿಧಾನವೇ, ಕೇವಲ ಹಿಂದೂ ಧರ್ಮ ಅಲ್ಲ, ಎಲ್ಲ ಧರ್ಮವೂ ಜೀವನ ವಿಧಾನವೇ ಆಗಿದೆ. ಇನ್ನೊಂದು ಮಾತು ಬಳಕೆಯಲ್ಲಿದೆ, ಧರ್ಮ ಅಂದರೆ ಒಬ್ಬ ಸಂಸ್ಥಾಪಕ ಇರಬೇಕು, ಒಬ್ಬ ಗುರು ಇರಬೇಕು, ಒಂದು ಗ್ರಂಥ ಇರಬೇಕು, ಒಂದು ಮಂತ್ರ ಇರಬೇಕು, ಒಂದು ದೇವರು ಇರಬೇಕು. ಈ ಲಕ್ಷಣ ಯಾರು ಮಾಡಿದ್ದು? ಈ ರೀತಿಯ ಧರ್ಮಗಳು ಬಂದ ನಂತರ, ಅಂದರೆ ಅಲ್ಲಿಗಿಂತ ಮೊದಲು ಧರ್ಮಗಳೇ ಇರಲಿಲ್ವಾ? ಇದು ಲಕ್ಷಣ ಅಲ್ಲವೇ ಅಲ್ಲ. ಧರ್ಮ ಅಂದ್ರೆ ಏನು? ಧರತಿ ಇತಿ ಧರ್ಮ, ಮತ್ತೊಬ್ಬರಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು, ಉಪಕಾರ ಮಾಡ್ತಕ್ಕಂಥದ್ದು. ದಯೆ, ಸತ್ಯ, ಅಹಿಂಸೆ, ಆಸ್ಥೇಯ, ಇವೆಲ್ಲ ದಯವಿಲ್ಲದ ಧರ್ಮ, ಇದೆಲ್ಲ ಧರ್ಮವೇ. ಈ ಅಂಶ ಯಾರ್ಯಾರು ಹೇಳ್ತಾರೋ ಅವರೆಲ್ಲ ಧರ್ಮಗುರುಗಳು. ಹಿಂದೂ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ, ಲಿಂಗಾಯತವೂ ಧರ್ಮವೇ, ಚಕಾರ ಇಲ್ಲ. ಆದರೆ ಲಿಂಗಾಯತ ಧರ್ಮ ಅಂತ ಮಾತ್ರಕ್ಕೆ ಹಿಂದೂ ಧರ್ಮವನ್ನು ವಿರೋಧ ಮಾಡುವ ಅಗತ್ಯ ಇಲ್ಲ. ಇನ್ನು ಇದು ಯಾತಕ್ಕೆ ಹೊಂಟಿದೆ ಅಂದರೆ ಮೀಸಲಾತಿ ಪಡೆಯುವ ಉದ್ದೇಶಕ್ಕೆ ಹೊರಟಿದೆ. ಆದರೆ ಮೀಸಲಾತಿ, ಹುಟ್ಟಿನ ಮೀಸಲಾತಿ ಪರಿಹಾರವನ್ನು ಕೊಡೋದಿಲ್ಲ, ಅರ್ಹತೆಯ ಮೀಸಲಾತಿ ಮಾತ್ರ ಪರಿಹಾರ ಕೊಡ್ತದೆ. ಆದ್ದರಿಂದ ನಾವು ಧರ್ಮಗುರುಗಳು ಅಂತಕ್ಕಂಥವ್ರು, ಧರ್ಮದ ವಾರಸದಾರರು ಅನಿಸ್ಕೊಳ್ತಕ್ಕಂಥವರು ಅರ್ಹತೆಯ ಆಧಾರದ ಮೇಲೆ ಮೀಸಲಾತಿಯ ಜಾರಿಗೆ ಆಗ್ರಹಿಸಬೇಕೇ ಹೊರತು ಹುಟ್ಟಿನ ಜಾತಿಯ ಆಧಾರದ ಮೇಲೆ ಮೀಸಲಾತಿಯನ್ನು ಪಡಿತಕ್ಕಂಥ ಅಪೇಕ್ಷೆಯನ್ನು ಕೈಬಿಡಬೇಕು. ಸಮಯ ಹೆಚ್ಚಾಗಿದೆ. ನಮಸ್ಕಾರ. ಅನೇಕ ಬಗೆಯ ವಂದನೆಗಳೊಂದಿಗೆ ಧನ್ಯವಾದಗಳು ಶ್ರೀಗಳಿಗೆ. ಇದೀಗ ಪೂಜ್ಯ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು ಮುಚ್ಚಳಂಬ ಇವರ ಶ್ರೀವಾಣಿ ನಾವೆಲ್ಲರೂ ಕೂಡ ಕೇಳೋಣ. ಗೌರವದ ಚಪ್ಪಾಳೆಯೊಂದಿಗೆ ಪೂಜ್ಯ ಶ್ರೀವಾಣಿ ನಾವೆಲ್ಲರೂ ಆಲಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಸಿದ್ಧಾರೂಢಾಯ ನಮಃ. ಬಸವಾದಿ ಶಿವಶರಣರನ್ನ
ಜಗತ್ತಿನ ಎಲ್ಲ ಮಹಾಪುರುಷರನ್ನು ಮನವಾರೆ ಸ್ಮರಣೆ ಮಾಡಿಕೊಂಡು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಬಹಳ ಸಾರ್ಥಕ ರೀತಿಯಲ್ಲಿ ಸಂಪನ್ನವಾಗ್ತಾ ಇದೆ. ಈ ಸಮಾರಂಭದಲ್ಲಿ ಸಮುಪಸ್ಥಿತರಾದಂಥ ಪೂಜ್ಯ ಶಿವಕುಮಾರ ಅಪ್ಪಗಳವರಿಗೂ, ಕನೇರಿ ಶ್ರೀಗಳವರಿಗೂ, ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾತ್ಮರ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣುಗಳನ್ನು ತಿಳಿಸಿ, ನೀವು ಯಾವಾಗ ಬಿಡ್ತಾರ ಅಂತ ನೀವು ಕುಂತೀರಿ, ಯಾವಾಗ ಪಾಳ್ಯ ಬರ್ತದ ಅಂತ ನಾ ಕುಂತಿದ್ದೆ. ವಿಷಯ ಬಹಳ ಹೇಳಬೇಕಾಗಿದೆ, ಸಮಯದ ಕೊರತೆ ಇದೆ. ಒಂದು 2 ಮಾತು, 5 ನಿಮಿಷದ 2 ಮಾತು ಹೇಳ್ತೀನಿ ನಾ. ಏನ್ರಿ, ಇವತ್ತ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ. ಈ ಹಿಂದೂ ಎಂಬ ಪದ ಬಹಳ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡಿದೆ. ನಿಮಗದು ಹಿಡ್ಸಂಗಿಲ್ಲ ಅಂದ್ರೆ ನಾವು ಸನಾತನ ಧರ್ಮ ಅಂತಾರ ಹೇಳ್ತೀವಿ. ಬಹಳ ಜನರ ಆಕ್ಷೇಪಣೆ, ಇದು ವೇದದಲ್ಲಿಲ್ಲ, ಇದು ಭಗವದ್ಗೀತೆಯಲ್ಲಿಲ್ಲ, ಬ್ರಹ್ಮಸೂತ್ರದಲ್ಲಿಲ್ಲ. ಯಾಕಿಲ್ಲ? ನಿಮಗೆ ಓದ್ಲಕ್ಕೆ ಬಂದಿಲ್ಲ. ನಿಮಗೆ ಸಂಸ್ಕೃತನೇ ಬರಲ್ಲ, ಅಧ್ಯಯನದ ಕೊರತೆ ಇದೆ. ಬನ್ನಿ ನನ್ನ ಹತ್ರ ತೋರಿಸ್ತೀನಿ ಎಷ್ಟು ನಿಮಗೆ ಪ್ರಮಾಣಗಳು ಬೇಕು. ಬಸವಣ್ಣವರ ವಚನದಲ್ಲೇ ನಿಮಗೆ ನಾನು ಬಸವಣ್ಣವರು ವೇದ ವಿರೋಧಿಗಳಲ್ಲ, ಆಗಮ ವಿರೋಧಿಗಳಲ್ಲ. ಸಾಂದರ್ಭಿಕ ಮಾತುಗಳನ್ನು ನೀವು ಅನರ್ಥ ರೂಪದಲ್ಲಿ ಅರ್ಥೈಸಬಾರ್ದು. ಬಸವಣ್ಣವ್ರದ್ದೊಂದು ಮಾತು ಬರ್ತದೆ, ಗಮನ ವಹಿಸಬೇಕು. ನೀವು ಯಾವಾಗ ಮುಗಿದುತ್ತಂತ ಆತರ ಪಡಬೇಡ್ರಿ. ಸ್ವಲ್ಪ ಹೆಚ್ಚಾದ್ರೂ ಏನು ಸಮಸ್ಯೆ ಆಗೋದಿಲ್ಲ. ಪ್ರಪಂಚದ ಕೆಲಸಕ್ಕಾಗಿ ನಾವು ಎಷ್ಟೊಂದು ಸಮಯ ಕೊಡ್ತೀವಿ. ಇದು ಬಹಳ ಚಿಂತನೆಯ ವಿಷಯ ಐತಿ ಇವತ್ತು. ಅಲ್ಲ, ಸಾಂದರ್ಭಿಕ ಮಾತುಗಳು ನಾವು ಹೆಂಗ ಅನರ್ಥ ಮಾಡ್ತೀವಿ ನೋಡ್ರಿ. ನಾದವ ಮಾಡಿದ ರಾವಣಂಗರೆ ಆಯುಷ್ಯ ಆಯಿತು ಅಂತ ಬಸವಣ್ಣ ಒಂದು ಕಡೆ ಹೇಳಿದರು. ಬಸವಣ್ಣವರು ಅದ ಬಸವಣ್ಣವರು ಆನು ಮನವೊಲಿದಂತೆ ಹಾಡುವೆ ಅಂತ ಹೇಳ್ತಾರೆ. ಇವನು ಬಿಡಿಸಿ ಹೇಳೋದು ಸ್ವಲ್ಪ ನಿಮಗೆ ಟೈಮ್ ಇಲ್ಲ, ನನಗೇನು ಮಾಡೋದು, ಭಾಳ ಅವಸರವಾಗಿ ಹೇಳ್ತಾ ಇದ್ದೀನಿ. ಅಂದರೆ ಹಾಡಿದ್ರ ಭಜನೆ ಮಾಡಿದ್ರ ದೇವರು ಒಲೆಯಂಗಿಲ್ಲ ಅಂತ ಒಂದು ಕಡೆ ಹೇಳಿದ್ರು. ನಾ ಹಾಡ್ತೀನಿ, ನನಗೆ ಹ್ಯಾಂಗ ಮನಸ್ಸಿಗೆ ಬರ್ತದೆ ಹಂಗೆ ಹಾಡ್ತೀನಿ ಅಂತ ಒಂದು ಕಡೆ ಅಂತಾರೆ. ಅಂದರೆ 2 ಮಾತುಗಳು ವಿರೋಧ ಅನಿಸೋದಿಲ್ಲ. ಬಾ, ವಿರೋಧ ಇಲ್ಲ, ಅದು ನಿಮಗೆ ಅರ್ಥೈಸಿಕೊಳ್ಳಕ್ಕೆ ಬಂದಿಲ್ಲ. ಒಂದು ಸಾರ್ವಕಾಲಿಕ ಮಾತಿರ್ತದೆ, ಒಂದು ಸಕಾಲಿಕ ಮಾತಿರ್ತದೆ. ಏನೋ ಒಂದು ಸಂದರ್ಭ ಒದಗಿ ಬಂದಿದೆ, ಅಲ್ಲಿ ಜಾತೀಯತೆಯನ್ನು ಹೇಳ್ತದಪ್ಪ, ಬರೀ ಕರ್ಮವನ್ನು ಪ್ರತಿಪಾದನೆ ಮಾಡ್ತದೆ, ಅಂಥದನ್ನು ನಾನು ಒಪ್ಪುವುದಿಲ್ಲ ಅಂತ ತಿಳ್ಕೊಂಡು ವೇದದ ಬೆನ್ನಬಾರ ಎತ್ತುವೆ, ಆಗಮದ ಮೂಗ ಕೊಯ್ಯುವೆ ಅಂತ ಹೇಳಿದರು. ಹಾಗೆ ಹೇಳಿದಂತ ಬಸವಣ್ಣವ್ರದೇ ಪ್ರಕ್ಷಿಪ್ತ ಅಂತಾರ. ಏನು ವಚನ ಇದೆ? ಬಸವಣ್ಣವ್ರದೇ ವಚನ ಹೇಳ್ತೀನಿ ನಿಮಗೆ. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು. ಇದು ನೋಟ್ ಮಾಡ್ಕೋಬೇಕು ನೀವು. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು, ಹೇಳಿದಂತೆ ನುಡಿಯುವುದು, ಮೀರಿ ನಡೆಯಲಾಗದು, ಮೀರಿ ನಡೆಯಲಾಗದು. ಮುಕ್ತಿ ಪದ ವೈದ್ಯವಾತ ಅಪಹಾಸ್ಯಕ್ಕೆ ಬಾರದೆ ಆಚಾರ ಮಾರ್ಗದಲ್ಲಿರಬಲ್ಲಡೆ ಕೂಡಲ ಸಂಗಮ ದೇವನೀಗನೇ ಒಲಿವ. ನಿಮ್ಗೆ ಉಳಿದ ಮಾತುಗಳ ಕಲ್ಪನೆ ಬರ್ತದೆ ಗೊತ್ತಿಲ್ಲ. ಆ ವಚನದ ಆರಂಭವನ್ನೇ ಗಮನಿಸಬೇಕು. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಅಂದ್ರೆ ಬಸವಣ್ಣವರು ವೇದ ವಿರೋಧಿಗಳಾದ್ರೆ ಈ ಮಾತು. ಅಲ್ಲಿ ವೇದದ ಬೆನ್ನಬಾರ ಎತ್ತುವೆ ಅಂತಾರ, ಆಗಮದ ಮೂಗ ಕೊಯ್ಯುವೆ ಅಂತಾರ, ಇಲ್ಲಿ ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಅಂತಾರೆ. ಮತ್ತೆ ಆ ಮಾತು ಸತ್ಯವೋ ಈ ಮಾತು ಸತ್ಯವೋ? ಎರಡೂ ಸತ್ಯ. ನಿಮಗೆ ಅರ್ಥ ಮಾಡ್ಕೊಳಕ್ ಬಂದಿಲ್ಲ. ಅರ್ಥ ಮಾಡ್ಕೊಳ್ಳೋದ ಸಲುವಾಗಿ ಎಲ್ಲ ಅನರ್ಥವಾಗಿದೆ ಅಂತ ನಮಗೆ ಅನ್ನಿಸ್ತದೆ. ಹೇಳಿದ್ದೊಂದು ನೀವು ತಿಳ್ಕೊಳ್ಳೋದೊಂದು. ಸುಮ್ಮನೆ ನಾ ತಮಾಷೆ ಹೇಳ್ತಿರುತ್ತೇನೆ. ಮುದುಕಿನ ದವಾಖಾನೆ ತೊಗೊಂಡು ಹೋಗಿದ್ನಂತ ಮೊಮ್ಮಗ. ಡಾಕ್ಟ್ರ ಮುದುಕಿನೆಲ್ಲ ನೋಡಿಬಿಟ್ಟು ಔಷಧ ಕೊಟ್ಟು ಹೇಳಿದ್ನಂತ,
ಲಿಕ್ವಿಡ್ ಮೆಡಿಸಿನ್ ಕೊಟ್ಟು ಅಳಗಿಸಾಡ್ ಹಾಕು ಅಂತ ಹೇಳಿದ್ನಂತ ಡಾಕ್ಟರ್. ಇವ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಬಂದು ಮುದುಕಿನ ಅಳಗಿಸಾಡಿದ್ನಂತ ಇವ. ಹಾಗಾಗಿದೆ, ಹೇಳಿದ್ದೊಂದು ಅರ್ಥೈಸಿಕೊಂಡಿದ್ದೊಂದಾಗಿದೆ ನಿಮ್ಮದು. ಹಾಗಾಗಿ ಬಸವಣ್ಣವರು ವೇದ ವಿರೋಧಿಗಳು ಅಂತೀರಲ್ಲ, ಈ ವಚನಕ್ಕೆ ಏನು ಹೇಳ್ತೀರಿ ನೀವು? ಎಲ್ಲೆಲ್ಲಿ ವಚನಗಳಿಗೆ ವೇದ ಆಗಮಗಳ ಸಂಸ್ಕೃತ ಶ್ಲೋಕಗಳನ್ನು ಎಲ್ಲಿ ಈ ವಚನ ಇದೇ ಹೇಳ್ತದಂತ ತಿಳ್ಕೊಂಡು ನಾವು ಆ ಶ್ಲೋಕವನ್ನು ಹೇಳಿದ್ರೆ, ಅಥವಾ ವಚನದಲ್ಲೇ ಕಾಣ್ತೀವಿ ನಾವು. ಅವ ಮನ್ನೊಬ್ರು ಹೇಳಕತ್ತಿದ್ರು ಏನಂತ, ಇಲ್ಲ ಆ ಶ್ಲೋಕ ಅದು ಆಗಮದ ಶ್ಲೋಕ ಅಥವಾ ಶ್ರುತಿಯ ಮಾತು ಅದೆಂತೆಂದೊಡೆ ಅಂದ್ರೆ ನಡಬರಕ್ಕೆ ಸೇರಿಸಿದ್ದು. ಅದಂಗೆ ಹೇಳ್ತೀರಿ ನೀವು? ಅವ್ರು ಸೇರಿಸುವತ್ನೇ ನೀವು ನೋಡಕ್ ಕುಂತಿದ್ರೇನ? ನೀವು ಹೇಳೋದು ಯಾಕೆ ತಪ್ಪನಬಾರ್ದು? ಬೇಡಪ್ಪ, ಅದೆಂತೆಂದೊಡೆ ಅನ್ನುವಂಥ ಮಾತುಗಳನ್ನ ಬಿಡ್ತೀವಿ. ಈ ವಚನ ಸ್ಪಷ್ಟವಾಗಿ ಇದನ್ನು ನಾವು ಹೇಳೋದಲ್ಲ. ಯಾವ ವಚನ ಸಂಪುಟವನ್ನು ಕಲಬುರಗಿಯವರೇ ಸಂಪಾದನೆ ಮಾಡಿದಾರೆಯೋ ಅದೇ ಸಂಪುಟದಲ್ಲಿ ಈ ವಚನ ಬಂದಿದೆ. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಅಂತ ಬಂದಿದೆ. ಅಂದರೆ ಬಸವಣ್ಣವರು ವೇದ ವಿರೋಧಿಗಳಲ್ಲ, ಆಗಮ ವಿರೋಧಿಗಳಲ್ಲ. ಬಸವಣ್ಣವರು ವಚನ ವಿರೋಧಿಗಳಲ್ಲ, ಆಗಮ ವಿರೋಧಿಗಳಲ್ಲ. ವೇದವನ್ನು ಒಪ್ಪುತ್ತಾರೆ, ಆಗಮವನ್ನು ಒಪ್ಪುತ್ತಾರೆ. ಅಂದರೆ ಬಸವಣ್ಣವರು ಹಿಂದೂಗಳಂತನೂ ಒಪ್ಪಬೇಕಾಗುತ್ತದೆ. ನೆನ್ಪಿಟ್ಕೋಬೇಕು ನೀವು. ಯಾಕ ಬೇಡ ಹಿಂದೂ ಅನ್ನಬೇಡ್ರಿ ಅಂತ, ಸನಾತನ ಧರ್ಮ ನಾವು ನೋಡು. ಸನಾತನ ಅಂದ್ರೇನ್ರಿ? ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಸನಾತನ ಎಂಬ ಪದಕರ್ತೇನ್ರಿ ಇದೇ ಮೊದಲಂತ ಹೇಳಕ್ ಬರಂಗಿಲ್ಲಪ್ಪ. ಬಹುದಿನಗಳಿಂದ ನಡ್ಕೊಂಡು ಬಂದದ್ದು ಈ ಅಷ್ಟಾವರಣಗಳು. ಇವು ಬಹುದಿನಗಳಿಂದ ನಡ್ಕೊಂಡ್ ಬಂದವ. ಅದ್ರ ನೋಡ್ರಿ, ಇಷ್ಟಲಿಂಗ ಮಾತ್ರ ಇತ್ತೀಚೆಗೆ ಹುಡುತು. ಮತ್ತು ಮೊದಲ ವಿಭೂತಿ ರುದ್ರಾಕ್ಷಿ ಮೊದಲು ಇರಲೇ ಅಲ್ಲವು. ಅವು 12ನೇ ಶತಮಾನಕ್ಕನ ಬಂದವಾ? ಇಲ್ಲ, ಎಲ್ಲವೂ ಅನಾದಿ ಕಾಲದಿಂದ. ಅದಕ್ಕೆಲ್ಲದಕ್ಕೂ ನಾವು ವೇದದ ಪ್ರಮಾಣವನ್ನು ಕೊಡ್ತೀವಿ, ಆಗಮದ ಪ್ರಮಾಣವನ್ನು ಕೊಡ್ತೀವಿ. ಅಥರ್ವಣ ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಏನಂತ ನೋಡಿ, ಋಗ್ವೇದದಲ್ಲಿ ಅಯಮ್ಮೆ ಹಸ್ತೋ ಭಗವಾನ್. ಇವು ಸಂಸ್ಕೃತ ಅರ್ಥವೇ ಆಗೋದಿಲ್ಲ ಅವರಿಗೆ. ಈ ಹಸ್ತದಲ್ಲಿರುವಂಥ ಭಗವಂತನು ಅತ್ಯಂತ ಶ್ರೇಷ್ಠನಾಗಿರುವಂಥವನು. ಹಸ್ತದಲ್ಲಿರುವಂಥ ಭಗವಂತ ಮತ್ಯಾರಿ? ಇಲ್ಲ, ಅದು ಬ್ಯಾರೆ ಲಿಂಗಿತ್ತು, ಅದಕ್ಕೆ ಬ್ಯಾರೆ ರೂಪ ಕೊಟ್ಟರು ಆಗಿರ್ಬೋದು. ಸ್ವಲ್ಪ ವ್ಯತ್ಯಾಸನೂ ಆಗಿರ್ಬೋದು, ಇಟ್ಕೊಳ್ಳೋಣ ಏನ್ರಿ. ಮೊಬೈಲ್ ಮೊದಲೊಂದು ನಮ್ನಿ ಇತ್ತ, ಮುಂದೆ ಬರ್ತಾವ ದೂರವಾಣಿ ಮೊದಲೊಂದು ನಮ್ನಿ ಇತ್ತು, ಮತ್ತೊಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೇಕು. ಇದು ಇರಲೇ ಇಲ್ಲ ಅಂಬ ಮಾತು ಎಷ್ಟು ಸರಿ ನೋಡ್ರಿ. ಸ್ಪಷ್ಟವಾಗಿ ಸಾಮವೇದದಲ್ಲಿ ಹೇಳ್ತದೆ ಏನಂತ, ಋಷಯ ಶಿವಲಿಂಗಂ ಧಾರಯಂತಿ ಅಜಹರಯ ಶಿವಲಿಂಗಂ ಧಾರಯಂತಿ. ಋಷಿಗಳು ಶಿವಲಿಂಗವನ್ನು ಧರಿಸ್ತಾ ಇದ್ರು, ಅಜಹರಿಗಳು ಕೂಡ ಶಿವಲಿಂಗವನ್ನು ಧರಿಸ್ತಾ ಇದ್ರು. ಹೀಗೆ ಸ್ಪಷ್ಟವಾಗಿ ವೇದದಲ್ಲಿ ನಮಗೆ ಪ್ರಮಾಣ ಸಿಗ್ತದೆ. ಆಗಮಗಳಲ್ಲಂತೂ ಸಾಕಷ್ಟು ವಚನ ಸಿದ್ಧಾಂತ ಏನಿದೆ ಅದು ಆಗಮದಲ್ಲಿ ಎಲ್ಲ ಕಾಮಿಕಾದ ಎಲ್ಲ ಆಗಮಗಳಲ್ಲಿಯೂ ನಾವು ಸಾಕಷ್ಟು ಇವಕ್ಕೆಲ್ಲ ಪುರಾವೆಯನ್ನು ಒದಗಿಸ್ತೀವಿ. ಆದರೂ ಕೂಡ ನೀವು ಇದು ಇತ್ತೀಚೆಗೆ ಬಂದದ್ದು, ಇದು ಬ್ಯಾರೇನೇ ಐತಿ, ಇದು ಬ್ಯಾರೇನೇ ಐತಿ ಅಂತ ಕುಂತಿರಲ್ಲ. ಏನು ಬ್ಯಾರೆ ಅದೈತಿ? ನೀವೇನೇನು ಬ್ಯಾರೆ ಅಂತೀರಿ ಅದಕ್ಕೆಲ್ಲಕ್ಕೂ ಅದು ಮೊದಲೇ ಇತ್ತು. ಪುರಾತನ ಸನಾತನ ಮುದಕ ನಾವು ಪ್ರಮಾಣವನ್ನು ಒದಗಿಸಿಕೊಡ್ತೀವಿ. ವೈಚಾರಿಕತೆ ಇರಲಿ, ವೈಚಾರಿಕತೆ ನಾಸ್ತಿಕತೆಯನ್ನ ಬಿತ್ತಬಾರದು. ಏನು ಮಾಡ್ಲಾಕತ್ತೀರಿ ನೀವು? ಗುಡಿಗೆ ಹೋಗಬೇಡ್ರಿ, ಗುಡಿಗೆ ಹೋಗಬೇಡ್ರಿ. ಗುಡಿಗೆ ಹೋಲಾರ್ದವ್ರು ಎಷ್ಟು ಮಂದಿ ಅದ್ರಿ? ಕೈ ಎತ್ತರಿ ನೀವು. ಯಾರು ಅವ್ರು ಗುಡಿಗೆ ಹೋಗುದಿಲ್ಲ ಅಂತ ಭಾಳ ಮಂದಿ, ಒಂದಿಷ್ಟು ಮಂದಿ ಹೇಳಕ್ ಹತ್ತಾರಲ್ಲ, ಭಾಳ ಬುದ್ಧಿವಂತರಾಗಿ ಬುದ್ಧಿಜೀವಿಗಳು, ಅವಕ್ಕೆ ನಾವು ಲದ್ಧಿಜೀವಿಗಳಂತ ಹೆಸರಿಟ್ಟಿದ್ದೇವೆ. ಎಷ್ಟು ಮಂದಿ ಹೋಲಾರ್ದವ್ರು ಅದ್ರಿ? ಆಯ್ತು, ಹೋಗಬಾರ್ದಂತ ವೇದದಲ್ಲಿಯೂ ಹೇಳಿದೆ, ಉಪನಿಷತ್ತಿನಲ್ಲಿಯೂ ಹೇಳಿದೆ. ಯಾವಾಗ ಹೇಳಿದೆ ಅದು ಬೇಕಲ್ಲ. ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲ ಶಿವ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಹೇಳ್ತದೆ. ಉಪನಿಷತ್ತು ಹೇಳ್ತದೆ, ಸ್ಪಷ್ಟವಾಗಿ ಹೇಳ್ತದೆ. ಬಸವಣ್ಣವ್ರು ಹೆಂಗೆ ದೇಹವನ್ನೇ ದೇಗುಲ ಮಾಡ್ಕೋಬೇಕು, ಒಳಗಿರುವಂಥ ಆತ್ಮವನ್ನೇ ದೇವನನ್ನಾಗಿ ಕಾಣಬೇಕು. ಈ ಮಾತು ವಚನಶಾಸ್ತ್ರದಲ್ಲಿಯೂ ಬಂದಿದೆ, ಆಗಮದಲ್ಲಿಯೂ ಬಂದಿದೆ.
ಎಲ್ಲ ಕಡೆನೂ ಬಂದಿದೆ. ಯಾರಿಗೆ ದೇವರಿಗೆ ಹೋಗ್ಬಾರ್ದು, ತೀರ್ಥ ಭ್ರಾಂತ್ಯ ಅಧಮಾಧಮ ಸ್ಪಷ್ಟವಾಗಿ ನಮ್ಮಲ್ಲಿ ಮಾತು ಬಂದಿದೆ. ಗುಡಿ 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 ತಿರುಗಾಡವಂಗ ಅಧಮ ಅಂತ ಅಲ್ಲಿನೂ ಹೇಳ್ಯಾರ. ಹಂಗಂದ ಮಾತ್ರಕ್ಕೆ ಅವರು ವೇದ ವಿರೋಧಿಗಳಲ್ಲ. ನೀವು ಯಾರಿಗಾರ ಹೇಳಿತ್ತಂದು ಯಾರಿಗಾರ ಹೇಳಕ್ ಬರಂಗಿಲ್ಲ, ನೆನ್ಪಿಟ್ಕೋಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೆ ನೀನು ಎಮ್ ಎ ಸಬ್ಜೆಕ್ಟ್ ತಂದು ಹೇಳಕ್ ಬರ್ತದೇನು? ಎಮ್ ಎ ಸಬ್ಜೆಕ್ಟ್ ತಂದು ಫಸ್ಟ್ ಮೊದಲನೇ ಮಗು 1ನೇ ಕ್ಲಾಸಿನ ಮಗುವಿಗೆ ಹೇಳಲಿಕ್ಕಾಗೋದಿಲ್ಲ. 1ನೇ ಕ್ಲಾಸಿನ ಸಬ್ಜೆಕ್ಟನ್ನು ಒಯ್ದು ಅವನು ಎಮ್ ಎ ಫಿಲಾಸಫಿ ಮಾಡೋನಿಗೆ ಹೇಳಲಿಕ್ಕಾಗೋದಿಲ್ಲ. ನಮಗೆಲ್ಲ ಭಾವುಕರಾಗಿರ್ತಕ್ಕಂಥ ಸಾಮಾನ್ಯ ಜನರಿಗೆ ನಮಗೆ ಗುಡಿ ಬೇಕು, ದೇವತಾ ಬೇಕು, ಎಲ್ಲ ಬೇಕು. ಶ್ರುತಿಗೆ ಎಲ್ಲದಕ್ಕೂ ಸರಿಯಾದ ವ್ಯವಸ್ಥೆ ಮಾಡಿದೆ. ಆದ್ದರಿಂದ ಶ್ರೀಮನ್ ನಿಜಗುಣ ಶ್ರೀಗಳು ಶ್ರುತಿ ಮತವ ವಿರಹಿತವಾದ ಮತವನ್ನು ಉಳಿಯುವುದೇ ಚಂದ ಮಮ ಅಂತ ಹೇಳಿದರು. ಅವಶ್ಯವಾಗಿ ವೇದಾಗಮ ಬಹಳ ಸುವ್ಯವಸ್ಥೆ ಮಾಡಿದೆ. ಅದನ್ನು ಸರಿಯಾಗಿ ಅದನ್ನು ಬಸವಾದಿ ಶರಣರು ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾಗಿನೇ ಹೇಳಿದ್ದಾರೆ. ನೀವು ಅದನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ, ಅಪಾರ್ಥ ಮಾಡಿ ಬಿಟ್ಕೊಂಡ್ಬಿಟ್ಟು ನೀವು ಸಾಮಾನ್ಯ ಜನರ ಬುದ್ಧಿ ಪ್ರಶ್ನನ್ನಾಗಿ ಮಾಡ್ತಾ ಇದ್ದೀರಿ. ಆಯಿತು, ಇದು ಲಿಂಗ ಉಪಾಸನೆ. ಲಿಂಗ ಉಪಾಸನೆ ಇದು ಸಗುಣ ಉಪಾಸನೆ. ಯಾರ್ಯಾರಿಗೆ ಯಾವುದ್ಯಾವುದರಷ್ಟು ಲಿಂಗ ರೂಪದಲ್ಲಿ ಪೂಜಾ ಮಾಡಬೇಕಂತ ಅನ್ನಿಸ್ತು, ಮತ್ತೊಬ್ಬನಿಗೆ ಶಿವನ ರೂಪದಲ್ಲಿ, ವಿಷ್ಣುವಿನ ರೂಪದಲ್ಲಿ, ಗಣೇಶನ ರೂಪದಲ್ಲಿ ಒಂದೇ ಚೈತನ್ಯ ವಸ್ತು. ನಿನಗೆ ಯಾವ ರೂಪ ಯಾವ ನಾಮ ಹಿಡಿಸ್ತದೋ ಆ ನಾಮ ರೂಪ ಅವರು ಹೇಳಾರ. ವೇದವು ಹೇಳುತ್ತದೆ ಏಕಂ ಸತ್ವಿಪ್ರ ಬಹುಧಾ ವದಂತಿ ಎಂಬುದು ಇದು ಶ್ರುತಿ ಮಾತು. ಅದನ್ನೇ ಬಸವಣ್ಣವರು ದೇವನೊಬ್ಬ ನಾಮ ಹಲವು ಅಂತ ಹೇಳಿದರು. ವಾಟ್ ಇಸ್ ದ ಡಿಫರೆನ್ಸ್? ಏನು ಪರ್ಕಿದೆ ಹೇಳ್ರಿ? ಏನೇನೇನೇನು ವ್ಯತ್ಯಾಸ ಇಲ್ಲ. ಆದ್ದರಿಂದ ನೀವು ಇಲ್ಲದ ಒಡಕುತನವನ್ನ ಇಲ್ಲಿ ತರಬೇಡಿ. ನಮ್ಮ ವೈಚಾರಿಕತೆ ಏನಿದ್ರು ಮುಖಾಮುಖಿಯಾಗಿ ಕುಳಿತು ನಾವು ಚರ್ಚೆ ಮಾಡೋಣ. ಆದರೆ ಸಾಮಾನ್ಯ ಜನರಲ್ಲಿ ನಾವು ಗುಡಿಗೆ ಹೋಗಬೇಡ, ಕುಂಕುಮ ಹಚ್ಕೋಬೇಡ. ಯಾರು ಕುಂಕುಮ ಹಚ್ಕೋಬಾರ್ದು? ಯಾಕೆ ಹಚ್ಕೋಬಾರ್ದು? ವಿಭೂತಿಯೂ ಭೌತಿಕ ಪದಾರ್ಥವೇ, ಕುಂಕುಮವು ಭೌತಿಕ ಪದಾರ್ಥವೇ, ಗಂಧವು ಭೌತಿಕ ಪದಾರ್ಥವೇ. ಏನು ವ್ಯತ್ಯಾಸ ಇದೆ? ಭಾವಭರಿತನಾಗಿ ಹಚ್ಕೊಂಡ್ರೆ ಅದ್ರ ಫಲ ಕೊಡ್ತದೆ, ಇಲ್ಲದೆ ಹೋದ್ರೆ ಕತ್ತಿ ಬೂದಿ ಒಳಗೆ ಬಿದ್ದು ಒದ್ದಾಡ್ದಂಗೆ ಆಗ್ತದೆ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಅದೇ ಶರಣರು ಹೇಳ್ಕೊಂಡ್ ಬಂದಾರೆ. ಏನ್ರಿ ಯಾವ್ದು ಹಚ್ಚಿದ್ರೆ ಏನೈತಿ ಏನ್ರಿ? ಒಳಗೆ ಚಲೋ ವಿಚಾರ ಇರ್ಬೇಕಷ್ಟೇ. ಒಳ ತೆರೆಯಾಗ ಹೊಲಸು ವಿಚಾರ ತುಂಬಿಕೊಂಡು ಮ್ಯಾಲೆ ಭಾರಿ ಚಂದ ವಿಭೂತಿ ಹಚ್ಕೊಂಡು ಏನು ಫರ್ಕ್ ಐತಿ? ಏನು ವ್ಯತ್ಯಾಸ? ಆದ್ದರಿಂದ ಅವರಂತಾರ ಇವು ಭಾಳ ಹೊರಗಿನ ಸಾಮಾನ್ಯ ವಿಚಾರಕ್ಕೆ ನೀವು ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಅಗಾಧವಾದಂಥ ತತ್ವಜ್ಞಾನ ವಚನ ಸಾಹಿತ್ಯದಲ್ಲಿದೆ. ಆ ತತ್ವಜ್ಞಾನ ಹೇಳಿಕೆ ಪ್ರಯತ್ನ ಮಾಡಿ ಏನ್ರಿ. ಆದ್ದರಿಂದ ನಾವು ಒಂದೇ ಹೇಳೋದು, ಇವತ್ತ ವಚನ ಸಾಹಿತ್ಯ ವಚನ ಸಿದ್ಧಾಂತ ಏನು ಹೇಳ್ತದೋ ಅದೆಲ್ಲವೂ ಆಗಮ ವೇದದಲ್ಲಿ ಎಲ್ಲವೂ ಇದೆ. ಏನಿಲ್ಲ ಬಂದು ಕೇಳಿ, ನಾವು ಹೇಳ್ತೀವಿ, ಉತ್ತರ ಕೊಡ್ತೀವಿ ಅದಕ್ಕೇನ್ರಿ. ಆದ್ದರಿಂದ ಸಾಮಾನ್ಯ ಜನರ ಆಸ್ತಿಕ್ಯ ಭಾವನೆಯನ್ನು ಕೆಡಿಸಬಾರ್ದು. ನಮ್ಮ ದೇವರುಗಳ ಮೇಲೆ ಇವರು ಇಲ್ಲದ ಆಪಾದನೆ ಮಾಡ್ತಾ ಇದ್ದಾರಲ್ಲ. ಶ್ರೀಮನ್ ನಿಜಗುಣ ಶಿವಗಳು ನೋಡ್ರಿ, ಒಮ್ಮೆ ಗಣಪತಿಗೆ, ಒಮ್ಮೆ ನಂದೀಶ್ವರಂಗೆ, ಒಮ್ಮೆ ವೀರೇಶಂಗೆ ಎಲ್ಲ ದೇವತೆಗಳ ಸ್ತುತಿ ಮಾಡ್ತಾರೆ. ಬರೀ ಅವ್ರೊಬ್ಬರೇ ಅಲ್ಲ, ಎಲ್ಲರೂ ಮಾಡ್ಯಾರ. ಇವರು ಶಿವನೇ ಬ್ಯಾರೆ ಅಂತ ಅದೇ ಅಂತವದ ನಾವು ಶಿವ ಏನ್ರಿ. ಈಗ ನೋಡ್ರಿ, ಪಾರ್ವತಿ ಪತಯೇ ಹರ ಹರ ಮಹಾದೇವ ಆಗಿ ಬರಂಗಿಲ್ಲ, ಪರಾಪತಿ ಅಂತ ಜೈ ಹೊಡಿತಾರೆ. ಪರಾಪತಿ, ಪರಾಪತಿ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಬಹಳ ನೀವು ವೈಚಾರಿಕತೆಯನ್ನು ಮಾಡಿ ನಾಸ್ತಿಕತೆಯನ್ನು ತುಂಬಬೇಡ್ರಿ ಏನ್ರಿ. ಸಾಮಾನ್ಯರಿಗೆ ಒಂದಿಷ್ಟು ನಂಬಿಕೆ ಬೇಕು. ನೀವು ಬೇಕಾದ್ರೆ ಅದು ಮೂಢನಂಬಿಕೆ ಅನ್ಕೊಡ್ರಿ, ಒಮ್ಮೊಮ್ಮೆ ಬೇಕಾಗ್ತದ ಏನ್ರಿ. ಇವೆಲ್ಲ ನಮ್ಮ ಮೂಲ ನಂಬಿಕೆಗಳದಾವ. ಇವು ಕಲ್ಲು ದೇವ್ರಂದ್ರಿ, ಮಣ್ಣು ದೇವ್ರಂದ್ರಿ. ಕಲ್ಲು ದೇವ್ರೆ, ಮಣ್ಣು ದೇವ್ರೆ. ಕಲ್ಲಿಲ್ಲದೆ ನಿಮಗೆ ಮನೆ ಕಟ್ಕೊಳಕ್ಕಾಗಿಲ್ಲ, ಮಣ್ಣಿಲ್ಲದೆ ಮಣ್ಣು ತಿನ್ನಬೇಕಾಗ್ತದೆ. ಹೌದು, ಮೂರ್ತಿ ಪೂಜೆಯನ್ನ ನಿರಾಕರಣೆ ಮಾಡಿದರು. ನೀವು ಗುಡಿಗೆ ಹೋಗಬೇಡ್ರಿ. ನೀವು ಸಂಸ್ಕೃತ ನೋಡ್ರಿ, ಸಂಸ್ಕೃತ. ನನ್ನದು ಒಂದು ಪ್ರಶ್ನೆ ಭಾಳ ಮಹತ್ವದ ಇದೆ, ನೆನ್ಪಿಟ್ಕೊಂಡು ಕೇಳಬೇಕಿದೆ.
ಮೊದಲು ಓಂ ಶ್ರೀ ಗುರು ಬಸವಲಿಂಗಾಯ ಬಿಟ್ಟು ಬರೀ ಶ್ರೀ ಗುರು ಬಸವಲಿಂಗಾಯ ನಮ ಆಯಿತು. ನೋಡ್ರಿ, ಬಸವಣ್ಣ ಮ್ಯಾಗ ನನಗೆ ಭಾಳ ಭಕ್ತಿ ಐತೆ, ನೆನಪಿಟ್ಟುಕೊಡ್ರಿ. 12 ವರ್ಷ ಬಸವೇಶ್ವರ ಮಂದಿರದಲ್ಲಿ 1 ವರ್ಷ ಬಿಡ್ಲಾರ್ದಂಗೆ 12 ವರ್ಷ ಬಸವ ತತ್ವದ ಮೇಲೆ ಪ್ರವಚನ ಮಾಡ್ದವದೇನು ನಾನು. ಎಲ್ಲರಿಗೂ ಗೊತ್ತದಿಲ್ಲ, ಇದ್ದವ್ರಿ ಭಾಳ ಮಂದಿಗೆ ಏನ್ರಿ. ಯಾರೋ 12 ಮಂದಿ ಬರ್ತಿದ್ದಿಲ್ಲ ಮೊದಲ, ಇಡೀ ಗುಡಿ ತುಂಬಿಸ್ತವ್ರು ನಾವದೀವಿ ಮೊದಲ. ಇವ್ರು ಭೇದ ಬುದ್ಧಿ ಹುಟ್ಟಿಸಿ ನಮ್ಮನ್ನು ಹೊರಗೆ ಹಾಕಿದ್ರು ಅಷ್ಟೇ ಏನ್ರಿ. ಬಸವಣ್ಣನ ಮ್ಯಾಗ ಭಾಳ ಅಪಾರ ಅಭಿಮಾನ ಐತಿ, ವಚನ ಸಾಹಿತ್ಯದ ಮೇಲೆ ಭಾಳ ಅಪಾರ ಅಭಿಮಾನ ಐತಿ. ಆದರೆ ನೀವು ನಮ್ಮ ಸಂಸ್ಕೃತಿ ಆಚಾರ ವಿಚಾರದ ಮೇಲೆ ಪ್ರಹಾರ ಮಾಡ್ತಾ ಇರೋದ್ರಿಂದ ಅದನ್ನು ಸಹಿಸಬಾರ್ದು ಅಂತ ತಿಳ್ಕೊಂಡು ನಾವು ಇವಾಗ ಎದ್ದು ಬಂದಿದ್ದೇವೆ ಅಷ್ಟೇ ಏನ್ರಿ. ನೀವಿನ ಮೇಲೆ ಕೇಳ್ಬೇಕೇನ್ರಿ, ಗುಡಿಗೆ ಹೋಗಬಾರದು, ಕುಂಕುಮ ಹಚ್ಚಬಾರದು. ನೋಡ್ರಿ, ಆಶ್ಚರ್ಯದ ಮಾತು ಹೇಳ್ತೀನಿ ನಿಮಗೆ. ರುದ್ರಾಭಿಷೇಕ ಬೇಡ. ರುದ್ರಾಧ್ಯಾಯದ ನಮಃ ಶಿವಾಯ ಮಂತ್ರ ಅದು ಬೇಕು. ಇವ್ರಿಗೆ ವೇದ ಬೇಡ, ರುದ್ರ ಬೇಡ. ಋಗ್ವೇದದ ರುದ್ರಾಧ್ಯಾಯದ ನಮಃ ಶಿವಾಯ ಎಲ್ಲಿ ಬಂದ? ನಮಃ ಶಿವಾಯ ಚ ಶಿವತರಾಯ ನಮಃ ಶಿವಾಯ ಎಂಬುದಕ್ಕದನ್ನ ನೀವು ಆ ಮಂತ್ರವನ್ನು ತೆಗೆದು ಹಾಕಿಬಿಟ್ರ ವಚನ ಸಿದ್ಧಾಂತ, ಶರಣ ಸಿದ್ಧಾಂತ ಎಲ್ಲವೂ ಬಿತ್ತು ಹೋಗ್ತದೆ. ಬಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಮಃ ಶಿವಾಯ ಮಂತ್ರ ಅಂಬತಕ್ಕಂಥದ್ದು? ಯಾರು ಹೇಳ್ತಾರೆ ಹೇಳ್ರಿ ನಾಳೆಗೆ? ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಕೊಡ್ ನಾಳೆಗೆ? ನಮಃ ಶಿವಾಯ ಬೇಕಾಗಿಲ್ಲ ಶರಣ ಸಿದ್ಧಾಂತಕ್ಕೆ. ಏನಾಗಿದೆ ಮಂತ್ರ, ಏನಾಗಿದೆ ತಂತ್ರ, ಏನಾಗಿದೆ ಕಾಮಧೇನು ಕಲ್ಪವೃಕ್ಷ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ಮಂತ್ರದ ಮಹಿಮೆಯನ್ನು ವರ್ಣ ಮಾಡ್ತಾ ಇದ್ದಾರೆ. ಬಿಟ್ಕೊಡ್ತೀರಿ ನೀವು ಅದನ್ನು? ನಮಃ ಶಿವಾಯವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಓಂ ನಮಃ ಶಿವಾಯ ಷಡಕ್ಷರ ಮಂತ್ರ, ನಮಃ ಶಿವಾಯ ಪಂಚಾಕ್ಷರ ಮಂತ್ರ, ಅದು ವಚನ ಸಾಹಿತ್ಯದ ಶರಣ ಸಿದ್ಧಾಂತದ ಜೀವಾಳವಾಗಿದೆ. ಅದು ಎಲ್ಲಿ ಬಂತಪ್ಪ? ವೇದದಲ್ಲಿ ಬಂದದ್ದು, ಋಗ್ವೇದದ ರುದ್ರಾದಯದಲ್ಲಿ ಬಂದಿರತಕ್ಕಂಥದ್ದು. ನೀವು ನಮಃ ಶಿವಾಯ ಅಂತೀರಿ ಅಂತಂದ್ರೆ ವೇದ ಒಪ್ಪದಂಗನ, ವೇದ ಒಪ್ಪಿದ್ರ ಹಿಂದೂ ಅಂದಂಗನ, ಮತ್ತಿನ್ನೇನು? ಇವೆಲ್ಲ ಬಹಳ ಮಹತ್ವದ ವಿಚಾರಗಳಿವೆ. ಇನ್ನು ಮುಂದೆ ಹೇಳ್ಕೊಂತ ಹೋಗ್ತೀವಿ ಬೇಡ್ರಿ. ಹೆಂಗೂ ಮಳ್ಯಾಗ ತೋರಿಸ್ಕೊಂಡಂಗೆ ಆಗಿದೆ ಈಗ ಏನ್ರಿ. ಮಳ್ಯಾಗ ತೋರಿಸ್ಕೊಂಡ ಮೇಲೆ ಹೆದರುದೇನು ಅಂತಾರಲ್ಲ, ಏನೇನು ಆಕ್ಷೇಪಣೆ ಐತಿ ಅವ್ರು ಆಕ್ಷೇಪಣೆ ಮಾಡಲಿ, ಅದಕ್ಕೆಲ್ಲಕ್ಕೂ ನಾವು ಇನ್ನು ಆನ್ಸರ್ ಮಾಡಲಿಕ್ಕೆ ನಾವಲ್ಲ, ನೀವು ತಯಾರಾಗಬೇಕು ಇನ್ನು ಮೇಲೆ ಏನ್ರಿ. ಮೊದಲು ನೀವು ತಯಾರಾಗಬೇಕು. ನಿಮ್ಮನ್ನು ತಯಾರು ಮಾಡ್ಬೇಕಂತನ ಕಾಲಾಗ ಚಕ್ರ ಕಟ್ಕೊಂಡು ಕನೇರಿ ಅಪ್ಪಗಳು ಹಳ್ಳಿಗೆ ದಿಲ್ಲಿಗೆ ತಿರುಗಾಡ್ತಾ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನಮ್ಮ ಸನಾತನ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಅಂದ್ರೆ ಇನ್ನೇನೆಲ್ಲ ಆಗಮ ನಿಗಮದ ಮೂಲದಿಂದ ಹರಿದು ಬಂದಂಥ ಸಂಸ್ಕೃತಿ ಸನಾತನ ಸಂಸ್ಕೃತಿ. ಅದುವೇ ಬಸವ ಸಂಸ್ಕೃತಿ, ಅದೇ ಶರಣ ಸಂಸ್ಕೃತಿ. ಏನು ವ್ಯತ್ಯಾಸ ಇಲ್ಲ ಏನ್ರಿ. ಭಾಳ ಸಮಯ ಆಗ್ತಾ ಬಂತು. ಮತ್ತು ಇವತ್ತು ನೋಡ್ರಿ, ಇವತ್ತು ಅವ್ರ ಪವಾಡ ಒಪ್ಪಂಗಿಲ್ಲ. ನಾವು ನೋಡ್ರಿ ಇವತ್ತು ಪವಾಡನ ಅಂತೀವಿ. ನಮ್ಮ ಮುಚ್ಚಳಂಬದೊಳಗೆ ವಿಪರೀತ ಮಳೆ ಬಿದ್ದಿದೆ. ಏನಪ್ಪ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪ್ರಯತ್ನ ಮಾಡಿ ಕಾರ್ಯಕ್ರಮ ಮಾಡಕ್ಕೆ ಹತ್ತಿದ್ದೇವೆ. ಪ್ರಕೃತಿ ಸಾಥ್ ಕೊಡ್ತದೋ ಇಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಬಸವಣ್ಣನಿಗೂ ಸಮ್ಮತ, ಪ್ರಕೃತಿಗೂ ಸಮ್ಮತ, ಪರಮಾತ್ಮನಿಗೂ ಸಮ್ಮತ ಅಂತ ತಿಳ್ಕೊಂಡನೆ ಅಲ್ಲಿ ಮಳೆ ಬಿದ್ರು ಇಲ್ಲಿ ಮಳೆ ಬಂದಿಲ್ಲ ಏನ್ರಿ. ಇದು ನಮಗೆ ಪವಾಡನೇ ಅನಿಸ್ತದೆ. ಇದು ಬಸವಣ್ಣನ ಪವಾಡ ಏನ್ರಿ, ಪ್ರಕೃತಿಯ ಪವಾಡ, ಮತ್ತೇನೇನು ಹೇಳ್ರಿ. ನಾವು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಕಲ್ಯಾಣಕ್ಕೆ ಹೊಂಟಾಗ ವಿಪರೀತ ಮಳೆ ಐತೆ ಅಲ್ಲಿ. ಇಲ್ಲಿ ಬಂದು ನೋಡ್ತೀವಿ ಒಂದು ಹನಿ ಮಳೆ ಇಲ್ಲ. ಬಡದ್ರಾಗನ ಮೋಡ ಹೊತ್ಕೊಂಡ ನಿಂತಿದ್ದು ಮಳೆ. ನಾವು ಪ್ರಾರ್ಥನೆ ಮಾಡಿದೆವು, ಇಷ್ಟೆಲ್ಲ ಪ್ರಯತ್ನ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ನೂರಾರು ಜನ ಅಲ್ಲ, 300ಕ್ಕಿಂತಲೂ, ನಾವು 300 ಜನ ಅನ್ಕೊಂಡಿದ್ದೆವು, 300ಕ್ಕಿಂತಲೂ ಹೆಚ್ಚು ಜನ ಸ್ವಾಮಿಗಳೆಲ್ಲ ಬಂದಿದ್ದಾರೆ. ಬಹಳ ಸುಂದರವಾಗಿ ಕಾರ್ಯಕ್ರಮ ಸಂಪನ್ನವಾಗಿದೆ. ಎಲ್ಲರೂ ಸಹಕರಿಸಿದ್ದೀರಿ. ತಮ್ಮೆಲ್ಲರಿಗೂ, ಎಲ್ಲ ಪೂಜ್ಯರಿಗೂ ನಮನಂಗೆ ನಾನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್. ಬಸವಾದಿ ಶಿವಶರಣರ ಹಿಂದೂ ಬೃಹತ್ ಸಮಾವೇಶಕ್ಕೆ ಆಗಮಿಸಿದ ಎಲ್ಲ ಕಡೆಯಿಂದ, ಗುಲ್ಬರ್ಗ ಇರ್ಬೋದು, ಬಿಜಾಪುರ ಇರ್ಬೋದು, ಶಿವಮೊಗ್ಗ, ಯಾರೊಬ್ಬರು 2 ವೀಲರ್ ತೊಗೊಂಡು ಶಿವಮೊಗ್ಗಲಿಂದ ಬಂದಾರಪ್ಪ, ಒಬ್ಬ ಬೆಲ್ಗಾಮ್ಲಿಂದ ಬಂದಾರ, ಒಬ್ಬ 2 ವೀಲರ್ ತೊಗೊಂಡು ಮಸ್ಕಿನಾಗ ಇಲ್ಲೇ ನಿಂತಾರ ಅವ್ರೀಗ. ಅದರ ಎಷ್ಟು ಜನ, ಎಷ್ಟು ಪ್ರೀತಿ, ಧರ್ಮದ ಮೇಲೆ ಎಷ್ಟು ಪ್ರೀತಿ ಭಕ್ತಿ ಇಟ್ಕೊಂಡು ಅಲ್ಲಿಂದೆಲ್ಲ ಹೊಂಟಾರ. ಬಟ್ ಇಲ್ಲಿನವ್ರಿಗೆ ಬೇಮಾರಿ ಬಂದದ, ಕಲ್ಯಾಣದವರಿಗೆ ಬೇಮಾರಿ ಬಂದದ. ಅದಕ್ಕೆ ಕಲ್ಯಾಣದವ್ರು ನಾವೆಲ್ಲರೂ ಜಾಗೃತ ಆದ ಅಂದ್ರೆ ಹೊರಗೆ ನಾವು ಯಾವ ಬರಲ್ಲ. ಈ ಪೊಲೀಸರು ಯಾಕೆ ಸೆಕ್ಯೂರಿಟಿ ಕೊಟ್ರೆ ನಮಗೆಲ್ಲ ಕಾರ್ಯಕ್ರಮ ಚಲೋ ಆಗಬೇಕು, ಯಶಸ್ವಿ ಎಲ್ಲ ನಡಿಬೇಕು ಅಂತೇಳಿ ಗೊತ್ತು. ಮಾನ್ಯ ಎಲ್ಲಕ್ಕಿಂತ ಮೊಟ್ಟ ಮೊದಲು ನಾನು ಹೈಕೋರ್ಟ್ ಪೀಠಕ್ಕೆ ಧನ್ಯವಾದ ತಿಳಿಸ್ತೀನಿ ನಾ. ಯಾಕಂದ್ರೆ ಹೈಕೋರ್ಟ್ ಆದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದು. ಅವ್ರ ಆದೇಶ ಪ್ರಕಾರ ಇಲ್ಲೆಲ್ಲ ಅವ್ರು ಏನು ಆದೇಶ ಪದ ಅದ್ರ ಪ್ರಕಾರ ಕಾನೂನಿನಿಂದ ಎಲ್ಲ ಇದು ಮಾಡತ್ತೀವಿ. ಇಲ್ಲಿ
ಇವತ್ತು ಇವರು ನಮ್ದು ಆಂದೋಲನ ಶ್ರೀಗಳು ಅಂದರು ಇಲ್ಲಿ ಆಯೋಜಕರದು ಪುಕ್ ಪುಕ್ ಅಲ್ಲತ್ತದೆ ಅಂತೇಳಿ. ಅಪರ ಎಲ್ಲ ನೋಡಿದೆವು, ನಾ ಜೈಲ್ ನೋಡಿದೆವು, ಕೋರ್ಟ್ ನೋಡಿದೆವು, ಕಾನೂನು ನೋಡಿದೆವು, ಫಾಲ್ತು ಎಸೋ ಕೇಸ್ ಮೈ ಮೇಲೆ ಹಾಕೊಂಡಿದ್ದೆವು. ನಾ ಯಾವ್ದಕ್ ಬಿ ಅಂಜೋರಿಲ್ರಿಯಪ್ಪ. ನಮ್ಮ ಹಿಂದೆ ಗುರುಗಳಾರ, ಗುರುಗಳು ಜೈಲಿಗೆ ಎಲ್ಲರ ಅವ್ರು ಹೆಂಗೆ ಓಡಾಡ್ಯಾರ ಅಲ್ಲ, ಅವ್ರು ಹೆಂಗೆ ಓಡಾಡ್ಯಾರ. ಒಂದು ಮೆಮೋಡಮ್ ತೊಗೊಂಡು ತಹಸೀಲ್ದಾರ್ ಕೊಟ್ಟ, ಎಲ್ಲರ ಹೋಗಿ PSI ಕೊಟ್ಟ, ಅದು ನಾವು ಮಾಡಿಕೊಟ್ಟಿಲ್ರಿ ನಮ್ಮ ಗುರುಗಳಿಗೆ. ಯಾಕಂದ್ರೆ ಗುರುಗಳು ಯಾವ ಸ್ಥಾನದಾಗ ಇರಬೇಕು ಆ ಸ್ಥಾನದಾಗೆ ಕೂಡ್ಬೇಕು, ಅದೇ ಗುರುಗಳ ಲಕ್ಷಣ. ಹೋರಾಟ ಮಾಡೋರಿಗೆ ಸ್ವತಂತ್ರ ಕೊಟ್ಟರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ಲಾಕ್ ಎಲ್ಲಿ ಬಿ ನಿಂತು ಹೋರಾಟ ಮಾಡ್ಬೋದು. ಗುರುಗಳಿಗೆ ಒಂದು ಸ್ಥಾನ ಅದ, ಆ ಸ್ಥಾನದಾಗ ಕುಂತ್ರೆ ಗುರು ಉಪದೇಶ ಮಾಡಿ ಒಂದು ಒಳ್ಳೆ ಮಾರ್ಗ ತೋರಿಸಿ ಒಳ್ಳೆಯ ಮಾರ್ಗ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಏನಲ್ಲ ಈಗ ಮುಚ್ಚಳಮ್ಮಪ್ಪವ್ರು ಎಲ್ಲರೂ ಮಾತಾಡಿದ್ರು. ನಾವೆಲ್ಲರೂ ಮನ್ಯಾಗ ದೇವ್ರಿಗೆ ಪೂಜೆ ಮಾಡ್ತೇವ ಇಲ್ಲ ಹೇಳ್ರಿ, ಕೈ ಮೇಲೆ ಎತ್ತೇಳ್ರಿ. ನಾವ್ ಏನಾರ ಕಷ್ಟ ಬಂದ್ರು ಗುರುವಿಗೆ ನಂಬ್ತೇವ್, ದೇವ್ರಿಗೆ ನಂಬ್ತೇವಿಲ್ರಿ. ಮತ್ತೇನು ಇವ್ರು ಬರೀ ಕುಂಕುಮ ಬಿಡ್ರಿ, ನಾವು ಕುಂಕುಮ ಬಿಡ್ರಿ, ನಾವು ಯಾರಿಗಾರ ವಿಭೂತಿ ಬಿಡ್ರಿ, ನೀವು ಇಲ್ಲಿಗೆ ಬರೋದ್ ಬಿಡ್ರಿ ಅಂದಿದ್ದೇವನ್. ಮತ್ ನೀವ್ಯಾಕೆ ಹೊಂಟಿರಪ್ಪ ಕಲ್ಯಾಣಕ್ಕ? ನಿಮ್ದೇನದ ಕಲ್ಯಾಣದಾಗ ಅಸ್ತಿತ್ವ? ನಿಮ್ಗ ಕಲ್ಯಾಣಕ್ಕೆ ಸಂಬಂಧ ಏನದ? ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು, ಇಲ್ಲಿಂದ ಲಕ್ಷಾಂತರ ಮಂದಿ ಇದ್ದೇವೆ. ಬಸವಣ್ಣರೇನು ಒಂದ್ ಸಮಾಜ ಸೀಮಿತರ? 12ನೇ ಶತಮಾನ ಎಲ್ಲರೂ ಹೇಳ್ತೀರಿ 770 ಶರಣರ ಗಳಂಗಳ ಅಂತ. ಯಾರಿಗೆ ಪೂರ 770 ಹೇಳ್ರಿ ನೀವು. ಇಲ್ಲಿ ಒಂದು ವೇದಿಕೆ ಸಜ್ಜು ಮಾಡಾರ, ಯಾರು ಹೇಳೋರಿಲ್ಲ. ಒಂದ್ 2-3 ವಚನ ಬಾಯ್ಪಾಟ್ ಮಾಡ್ಕೊಬೋದು, ಬಸವಣ್ಣ ತೊಗೊಂಡು ಬಿಸ್ನೆಸ್ ಮಾಡ್ಕೋತ ತಮ್ಮ ಹೊಟ್ಟಿಪಾಟ್ ಮನಿ ನಡ್ಸ್ಕೋತ ನಡೆಯದಪ್ಪ. ನಾವೆಲ್ಲರೂ ಜಾಗೃತ ಆಗಿ ಈಗ ಬಸವ ಕಲ್ಯಾಣ ಬಚಾಯಿಸ್ಬೇಕು, ನಮ್ಮ ಮನಿ ಬಚಾಯಿಸ್ಕೋಬೇಕಂದ್ರೆ ನಾವೆಲ್ಲರೂ ಜಾಗೃತ ಆಗ್ಬೇಕು. ಅನುಭವ ಮಂಟಪಕ್ಕೆ ಅವ್ರಿಗೇನ್ ಸಂಬಂಧ ಅದ? ಅನುಭವ ಮಂಟಪ ಅಧ್ಯಕ್ಷ ಅಂತ ಹಾಕೋತೀರಿ, ಕಲ್ಯಾಣದವ್ರ ನೀವು ಹೇಳ್ರಿ ನಮಗ್. ಮತ್ತೆ ಯಾರೋ ಬರ್ತಾರೆ, ಯಾವ್ದೋ ರಾಷ್ಟ್ರೀಯ ಅಧ್ಯಕ್ಷರು ಇವ್ರೇ, ಅಂತಾರಾಷ್ಟ್ರೀಯ ಅಧ್ಯಕ್ಷರು ಇವ್ರೇ, ಇಲ್ಲೇ ಕುಂತು ಅವ್ರ ಬಳಿ ಇಷ್ಟು ಬಿ ದಮ್ಮಿಲ್ಲ. ಆ ಸೋಷಿಯಲ್ ಮೀಡಿಯಾದಾಗ ಹೆಸರು ತಮ್ಮ ಸ್ವಂತ ಅಪ್ಪ್ಯಾರು ಅವ್ಯಾರು ಹೇಳ್ಕೊಂಬೋ ಕೆಪಾಸಿಟಿ ಇಲ್ಲ. ಅಂಥವ್ರು ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡ್ಕೊಂಡು ಇವತ್ತು ಎಲ್ಲರಿಗೆ ಬೈಲತ್ತಾರ. ದಯವಿಟ್ಟು ಅವೆಲ್ಲ ಬಿಡ್ರಿ, ನಾವೆಲ್ಲರೂ ಸೇರಿ ಯಾವ ಮಾರ್ಗಕ್ಕೆ ಹೋಗ್ಬೇಕು, ಮುಂದಿನ ಪೀಳಿಗೆಗೆ ಯಾವ ಮಾರ್ಗ ತೋರಿಸ್ಬೇಕು ಅದಕ್ಕೆ ಬರ್ರಿ. ಅದು ಬಿಟ್ಕೊಟ್ಟು ಸುಮ್ಮನೆ ಅದು ಯಾವುದೋ ಕಾಮೆಂಟ್ ಮಾಡೋದು, ಚಿಡಾಸೋದು, ಯಾವುದೋ ಮಕ್ಕಳಿಗೆ ಗಲತ್ ಹಾದಿ ತೋರಿಸೋದು, ಇವೆಲ್ಲ ಬೇಡ. ಇವತ್ತು ಜನರು ಯಾವ ರೀತಿ ನಿಮ್ಮ ಬಗ್ಗೆ ಗೌರವ ಮಾಡ್ಲತ್ತಾರ, ಹಿಂದೇನಿತ್ತು ಈಗೇನು ಮಾಡ್ಲತ್ತಾರ, ಈಗರ ತೀಡ್ಕೊರ್ ನಾವೆಲ್ಲ ಬಸವಕೊಂಡ್ರು ತೀಡ್ಕೊಂಡು ಒಳ್ಳೇದು ರೀತಿ ಮಾಡ್ರಿ. ಈಗ ಅನುಭವ ಮಂಟಪ ಅಲ್ಲತ್ತಾರ, ಮುಂದೆ ಬರ್ತಾ ಗುಡಿಗೆ ಬಿ ಬರ್ತಾರ. ಗುಡಿಗೆ ಬಂದು ಆ ನಿತ್ಯಾನಂದ್ ಮಾಡ್ಯಾನಲ್ಲ, ನಿತ್ಯಾನಂದ ಒಂದೇ ಟೆರಿಟರಿ, ಕರೆನ್ಸಿ ನಂದೇ, ಕಾನೂನು ನಂದೇ, ನಾ ಹೇಳಿದೆ ನಡಿಬೇಕು. ಅದು ಮಾಡ್ತಾರ. ಅದು ಕಲ್ಯಾಣದವ್ರು ಎಲ್ಲ ಜಾಗೃತ ಆಗ್ಬೇಕು. ನಾ ಭಾಷಣ ಮಾಡ್ಲಕ್ ಬರಲ್ಲ, ಗುರುಗಳೆಲ್ಲರೂ ಭಾಳ ಮಂದಿ ಕುಂತಾರ. ನಾವೆಲ್ಲರೂ ಬರ್ತಕ್ಕಂಥ ದಿನದಾಗ ಜಾಗೃತ ಆಗಿಲ್ಲ ಅಂದ್ರೆ ಕಷ್ಟ ಅದ. ನಮ್ಮ ಮನಿ, ನಮ್ಮ ಜಾಗ, ನಮ್ಮ ಹೊಲ. ಈಗ ಕುಂಕುಮ ಯಾರು ಹಚ್ಕೊಂಬಲ್ರಿ? ನಾವ್ ಹಿಂದೂ ಸನಾತನ ಧರ್ಮದ ಕುಂಕುಮ, ನಾವ್ ಎಲ್ಲಾ ಧರ್ಮ ಗೌರವ ಮಾಡ್ತೇವೆ. ಎಲ್ಲಾ ಕಾರ್ಯಕ್ರಮಗಳಿಗೆ ನಾ ಅಟೆಂಡ್ ಮಾಡ್ತೀನಿ. ಬೇರೆಯವ್ರು ಮಾಡ್ತಾರೋ ಇಲ್ಲೋ, ಬೇರೆಯವ್ರು ನಾಟಕ ಕಂಪನಿ ಮಾಡ್ತಾರೆ, ನಾವು ನಾಟಕ ಕಂಪನಿ ಬಿ ಮಾಡಲ್ಲ. ಇಲ್ಲಿ ಸುಮ್ಮನೆ ಹಾಕು ಗೋರಕ್ಷಕ್ ಅಂತೇಳಿ ಹಗಲು ರಾತ್ರಿ ಓಡಾಡೋ ಬಿ ಅನ. ಭಾರತ್ ಮಾತಾ ಕಿ ಜಯ ಅಂಬವನ, ನಮ್ಮ ಅವ್ವ ಪಾರ್ಟಿ ಅಪ್ಪ ಪಾರ್ಟಿ ಅಂಬೋರು ಅದಕ್ಕೆ ಪಾತ್ರ ಬಣ್ಣ ಸುಣ್ಣ ಹಚ್ಕೊಂಡು ಹೊಂಟಾರ. ಆ ಬಣ್ಣ ಸುಣ್ಣ ಇದ್ರೆ ಕಳೆದೋಯ್ತು, ಅಸ್ಲಿ ಯಾವ್ದಾದ ಅದೇ ಉಳಿತದ. ಆ ಬಣ್ಣ ಸುಣ್ಣ ಹಚ್ಕೊಂಡಿದ್ ಮಳೆ ಬಿದ್ದ ಅಪ್ಪರ್ ಅಂದ್ರು ಯಾರು ನಮ್ದು ಆಂದೋಲ ಅಪ್ಪರು ಬ್ರಿಡ್ಜ್ ಅಂತೇಳಿ, ಬ್ರಿಡ್ಜ್ ತೆಳಗೆ ಮಳೆ ಬಿದ್ದೆಲ್ಲ ತೊಳೆದೋಯ್ತವ್ರ ಬಣ್ಣ. ನಮ್ಮಲ್ಲಿ ನೋಡ್ರಿ, ಈಗ ಸತ್ಯ ದೇವ್ರ ಹಣ ಅಂದಾಗ ಸಾಕ್ಷಿ ಇದೆ. ಮುಂಜಾನೆ ಹಿಡಿದು ಮುಚ್ಚಳಂದಾಗ ಮಳಿ ಬಿತ್ತು ದಬಾಶ್, ಎಲ್ಲ ಕಡೆ ಬಿತ್ತು ಮಳಿ ದಬಾಶ್. ಇಲ್ಲಾಕ್ ಬಿದ್ದಿಲ್ಲ? ಇದೇ ದೇವ್ರು, ಇದೇ ಕನೇರಿ ಅಪ್ಪವ್ರ ತಾಕತ್. ಸುಮ್ಮನೆ ಇಲ್ಲ. ಅವ್ರು ಕೊಲ್ಲಾಪುರದವ್ರ, ಅವ್ರು ಎಲ್ಲಿನವ್ರ. ಅರೇ ಮಠಾಧೀಶರು ಏನು ಜಾತಿ ಇಲ್ಲ, ಅವ್ರ ಸ್ವಂತದ ಏನು ಇಲ್ಲ. ನಾವು ದುನಿಯಾ ನೋಡಿದೆವು, ಮಠಕ್ಕೆ ಹೋಗಿ ನಾವು ಪ್ರತ್ಯಕ್ಷ ನೋಡಿದೆವು ಇದನ್ನ ಮಠಕ್ಕೆ. ಶಿವಶರಣಪ್ಪ ಬಾಬಾ ಅವ್ರಿಗೆ ಹೋಗಿ ಕುಂತು, ನಾ ಮನೆಗೆ ಹೋಗಿ ಕುಂತಾಗ ನಾವು ಹೋಗ್ಯಾರೆಲ್ಲ ಮಠಕ್ಕೆ ಅಂತ ಕೇಳಿದ್ನ. ಅವ್ರೆಲ್ಲ ನನ್ಕಿನ ನಾ ಏನ್ ನೋಡಿ ನನ್ಕಿನ ಭಾಳ ನೋಡಿರ್. ಮತ್ತೆ ಅಪ್ಪರಿಗೆ ಭೇಟಿಯಾಗಿಲ್ಲ ಅಂತವ್ರು ಒಂದ್ಸಲ ಬಿ. ಅದಕ್ಕೆ ನಾವ್ ಏನಾರ ಮಾಡೋದ್ ಜನರಿಗೆ ಒಂದು ಒಳ್ಳೆ ದಾರಿ ಆಗ್ಬೇಕು, ಒಳ್ಳೆ ಮೆಸೇಜ್ ಕೊಡ್ರಿ. ನಾವು ಬದುಕದ್ 4 ದಿನ ಅದ. ಯಾರು ಶಾಶ್ವತ ನೀವು 200-500 ವರ್ಷ ಊಟ ಹೊಡ್ಕೊಂಡು 8 ದಿನ ಬದುಕ್ತೀನ ಅಂತ ಕುಂತಾವ್ ಯಾವ ಬಿ ಇಲ್ಲ. ನಿಂತ ಸಾಯ್ಲತ್ತಾವ, ಓಡ್ತಾ ಸಾಯ್ಲತ್ತಾವ, ಕುಂತಲ್ ಸಾಯ್ಲತ್ತಾವ, ಜಿಮ್ಮಿನಾಗ ಸಾಯ್ಲತ್ತಾವ. ಏನ್ ಶಾಶ್ವತ ಅಲ್ಲ. ಇರೋದ್ 4 ದಿನ ಅದ. ಒಳ್ಳೆ ಹಾದಿ ತೋರಿಸ್ರಿ. ಸತ್ತಾಗ ಬಿ ಮಂದಿ ಹೆಚ್ಚು ಜಮಾಯಿಸ್ಬೇಕು, ಅದು ನೀವು ಮಾಡಿದ ಸಾಧನೆ ಅದ ಅಂತ ಹೇಳಿ ಇಲ್ಲಿ ಇನ್ನೊಂದ್ಸಲ ಎಲ್ಲ ಗುರುಗಳಿಗೆ ನಾನೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕಂದ್ರ ಇದು ಯಾವಾಗೇನು 12ನೇ ಶತಮಾನದಾಗ ಅಣ್ಣ ಬಸವಣ್ಣವ್ರು ಮಾಡಿದ ಕ್ರಾಂತಿ ಭೂಮಿ.
ಇವತ್ತು ಅದೇ ಜಾಗದಾಗ ಕನೇರಿ ಅಪ್ಪವ್ರು ಬಸವಣ್ಣವ್ರ ಕುಂತು ಎಲ್ಲ ಮಠಾಧೀಶರು 770 ಶರಣ ಗ್ರಂಥಗಳಂತೇಳಿ ಏನ್ ಹೇಳ್ತಾರ, ಇದೇ ಸಾಕ್ಷಿ. ಈ ಇತಿಹಾಸ ಕಾಲಜ್ಞಾನದಾಗ ಬರ್ದಿದ್ದಂತ ಯಾರೋ ಇಬ್ರು ಮೂಗರು ಅಂದ್ರು. ಇಲ್ಲಿಂದ ಮತ್ತೆ ಬಸವ ಕಲ್ಯಾಣ ಉಳಿಸೋ ಕೆಲಸ, ಬೆಳೆಸೋ ಕೆಲಸ, ಅಣ್ಣ ಬಸವಣ್ಣವ್ರ ತತ್ವ ಸಿದ್ಧಾಂತಗಳು, ಅವ್ರು ಏನ್ ಮಾರ್ಗದ ಹಾದಿ ಹಾಕೊಟ್ಟಿರು, ಅದ್ರಾಗ ನಾವು ನೀವೆಲ್ಲ ಸೇರಿ ನಡೆಯೋಣ ಅಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಏನಾರ ತಪ್ಪಂದ್ರೆ ಕ್ಷಮಿಸ್ರಿ. ನನ್ ಸರಿ ಎಲ್ಲರೂ, ನನಗೆ ಜಾತಿ ಇಲ್ಲ, ನಿಮ್ಗೆ ಎಲ್ಲರಿಗೂ ಕುನದ, ನನಗೆ ಪಾರ್ಟಿ ಇಲ್ಲ. ಅಪ್ಪರಂದ್ರೆ ಪಾರ್ಟಿಗಿಂತ ತೆಗಿತಾರಂತ ನಾನ್ದ ಹಿಂದಿ ಬಿ ಏನ್ ಮಾಡಿಲ್ರಪ್ಪ, ಯಾರು ಬಿ ಮುಂದ್ ಬಿ ಏನ್ ಮಾಡೋರಿಲ್ಲ. ನಾ ಆಸಿ ಇಟ್ಟಿರಲ್ಲ, ಧರ್ಮ ಸರಿ ಇಲ್ರ ಮಾಡಾರಿ ಅಂತೇಳಿ ನಾ ಮಾಡಿದ್ರಪ್ಪ. ನಿಮ್ದೆಲ್ಲರ ಆಶೀರ್ವಾದ ಇರ್ಲಪ್ಪ, ಗುರುಗಳದ ಲಾಸ್ಟಿಗೆ ಗುರುಗಳದ ಆಶೀರ್ವಾದ ಬೇಕು. ಎಲ್ಲರೂ ನನ್ನ ಜೊತೆ ನಿಂತು ಅವರು ಇವರು ಅನ್ನಲ್ದೆ ನೀವೆಲ್ಲರೂ ನನ್ನ ಅಣ್ಣ ತಮ್ಮರಾಗ ಮೊದ್ಲಿನ ನನ್ನ ಸರಿ ನಿಂತಿರಿ. ತಾಯಂದಿರು, ಹೆಣ್ಮಕ್ಳು, ಸಣ್ಣೋರು, ದೊಡ್ಡೋರು, ಎಲ್ಲರೂ ಪಾಪ ಡಿಪಾರ್ಟ್ಮೆಂಟ್ದವರು ಪಾಪ ಏನ್ ಮಾಡಬೇಕು ಮೀರಿ ಮ್ಯಾಲಿನ ಪ್ರೆಷರ್ ಬಂತಂದ್ರೆ ಏನ್ ಮಾಡ್ಲಕ್ ಆಗಲ್ಲ. ತಮ್ಮ ಡಿಪಾರ್ಟ್ಮೆಂಟ್ಗೂ ನಾ ಧನ್ಯವಾದ ಹೇಳ್ತೀನಿ. ನೀವು ಇಂಥದ್ದು ಮಾಡ್ಲಕ್ ಹೋಗ್ಬೇಡ್ರಿ. ಯಾರ ಒತ್ತಡದಾಗ ನಿಮ್ ಸರ್ಕಾರ ಕಾನೂನು ಚೌಕಟ್ನಾಗ ನೀವು ಇರ್ತೀರಿ. ನಿಮ್ ಜವಾಬ್ದಾರಿ ನೀವು ಇಲ್ಲಿ ಮಾಡ್ಕೋತಿದ್ರಂದ್ರ ನಾವು ಹೈಕೋರ್ಟಿಗೆ ಹೋಗೋದ್ ಜೊರತಿದ್ದಿಲ್ಲ. ಅದಕ್ಕ ಇಂಥವೆಲ್ಲ ಮುಂದೆ ಹಾಕೋತ ಹೋಗ್ಬಿಟ್ಟು ಬಂದಾಗ ಗೌರವ ಇರ್ಬೇಕು. ಪೊಲೀಸ್ ಅಂದ್ರೆ ಅಂಜಿಕೆ ಇರ್ಬೇಕು. ಯಾರೇ ತಪ್ಪು ಮಾಡ್ತಾರಂದ್ರೆ ಅವ್ರಿಗೆ ಅಂಜಿಕೆ ಇರ್ಬೇಕು. ಯಾವ ನಿಮ್ಲಿಂದ ಸಾಧ್ಯ ಕಾರ್ಯಕ್ರಮ ಸಾಧ್ಯ ಮಾಡ್ಲಕ್ ಆಯ್ತಂದ್ರೆ ನೀವು ಅನುವು ಮಾಡಿಕೊಟ್ಟು ಎಲ್ಲ ಮಾಡಿರಿ. ಎಲ್ಲ ಪತ್ರಕರ್ತ ಅಣ್ಣ ತಮ್ಮಂದರಿಗೆ, ಹೊರಗಿಂದ ಬಂದವ್ರಿಗೆ, ತಾಯಂದ್ರಿಗೆ, ನಿಮಗೂ ಗುರುಗಳಿಗೆ ಎಲ್ಲರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಸಮಸ್ತ ಗುರು ವೃಂದಕ್ಕೆ ಅನಂತ ನಮನಗಳನ್ನು ಸಮರ್ಪಿಸಿ, ಕಲ್ಯಾಣದ ಕ್ರಾಂತಿಗೆ ಕಾರಣರಾದ ಜಗಜ್ಯೋತಿ ಬಸವೇಶ್ವರರ ಚರಣಾರವಿಂದಗಳಿಗೂ ವಂದಿಸಿ, ಈ ಬೃಹತ್ ಕಾರ್ಯಕ್ರಮದಲ್ಲಿ ಆಸೀನರಾದ ಎಲ್ಲ ಪೂಜ್ಯರಿಗೂ, ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಬಹಳ ಜನ ಬಹಳ ನಿರೀಕ್ಷೆ ಮಾಡಿ ಬಂದಿದ್ದೀರಿ. ಬಹುಶಃ ನಾನು ನನ್ನ ಈ ವಯಸ್ಸಿನೊಳಗೆ ಉತ್ತರ ಪ್ರದೇಶ ಹಿಡ್ಕೊಂಡು ಮಹಾರಾಷ್ಟ್ರ, ಗೋವಾ, ಆಂಧ್ರ ಎಲ್ಲ ಕಡೆ ತಿರುಗಾಡೀನಿ. ಮನುಷ್ಯನಿಗೆ ತಪ್ಪು ಕೆಲಸ ಯಾವಾಗ ಆಗ್ತಾವ ಅಂದ್ರೆ ತಿಳುವಳಿಕೆ ಇಲ್ಲದಕ್ಕೆ ಆಗ್ತಾವ ಅನ್ನೋದು ನಾವು ತಿಳ್ಕೋಬೇಕು. ಇಗ್ನರೆನ್ಸ್ ಈಸ್ ದ ರೂಟ್ಸ್ ಆಫ್ ಆಲ್ ಮಿಸ್ಫಾರ್ಚೂನ್ಸ್. ಅನಂತ ತಪ್ಪುಗಳಿಗೆ ಅಜ್ಞಾನವೇ ಕಾರಣ. ಎದರ ಅಜ್ಞಾನ? ಧರ್ಮದ ಅಜ್ಞಾನವೇ ಅನಂತ ಕಲಹಗಳಿಗೆ, ಅನಂತ ತಂಟೆಗಳಿಗೆ ಕಾರಣ. ಧರ್ಮದ ಮೂಲ ಸ್ವರೂಪ ಗೊತ್ತಿಲ್ಲ ಅಂತ ಕೇಳಿದರೆ ವಿಚಾರವನ್ನು ಬಿಟ್ಟು ಆಚಾರವನ್ನೇ ಪ್ರಧಾನ ಮಾಡಿಕೊಂಡ ಅಂದ್ರೆ ಗದ್ದಲ ಬರ್ತದೆ. ಎರಡದ, ಒಂದು ಆಚಾರ, ಒಂದು ವಿಚಾರ. ಯಾವ ಮನುಷ್ಯ ವಿಚಾರ ಇಲ್ಲದೆ ಆಚಾರ ಮಾಡ್ತಾನೆ ಅವನಿಗೆ ದುಃಖ ಆಗ್ತದ, ಕಲಹ ಆಗ್ತದ, ಜಗಳ ಆಗ್ತವ. ಇದೆಲ್ಲ ನಿಮಗೆ ಗೊತ್ತದ. ವಿಚಾರ ಸಹಿತ ಆಚಾರ ಇರಬೇಕು. ವಿಚಾರ ವಾಚೂನಿ ನಪಾವಿಜೆ ಸಮಾಧಾನ. ಮರಾಠ ಹೇಳ್ತಾರೆ, ವಿಚಾರ ವಾಚೂನಿ ನಪಾವಿಜೆ ಸಮಾಧಾನ. ವಿಚಾರ ಹಿಡ್ಕೊಂಡು ಆಚಾರ ಇದ್ದರೆ ಸುಖ ಕೊಡ್ತದೆ. ವಿಚಾರ ಇಲ್ಲದ ಆಚಾರ ಇತ್ತು ಅಂತ ಕೇಳಿದರೆ ಆ ಆಚಾರ ನಿನಗೆ ದುಃಖವನ್ನೇ ಕೊಡ್ತದೆ ವಿನಃ ಸುಖ ಕೊಡಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಮೊಟ್ಟ ಮೊದಲು ತಿಳ್ಕೋರಿ, ನಾವು ಹಿಂದೂ ಅಂದರೆ ಯಾರು? ಭಾರತ ದೇಶ ಒಂದದ, ಅದರೊಳಗೆ ಪ್ರಾಂತ ಅನಂತದವ. ನಾನು ಒಂದು ವೇಳೆ ಪ್ರಾಂತನ ಭಾರತದಿಂದ ಕಡೆಗೆ ಆಗ್ತೀನಿ ಅಂದ್ರೆ ಎಷ್ಟು ಮೂರ್ಖತನವೋ, ಅದರಂತೆ ಹಿಂದೂ ಧರ್ಮದಿಂದ ಯಾವುದೇ ಜಾತಿ ನಾವು ಹೊರಗೆ ಹೋಗ್ತೀನಿ ಅಂದ್ರೆ ಅಷ್ಟೇ ಮೂರ್ಖತನ, ಅಷ್ಟೇ ಮೂರ್ಖತನ. ನಾವು ಪ್ರಾಂತ ಇರಲಿ, ನಮಗೆ ಅಭಿಮಾನ ಇರಲಿ, ನಾವು ಕರ್ನಾಟಕದವರು, ನಾವು ಆಂಧ್ರದವರು, ನಾವು ಉತ್ತರ ಪ್ರದೇಶದವರು, ನಾವು ತಮಿಳು ಇರಬೇಕು. ಪರಂತ ನಾವು ಭಾರತದಿಂದ ಹೊರಗಿದ್ದೀನಿ ಅಂತ ಅನ್ನಬಾರ್ದು. ಅದು ಮೂರ್ಖತನ. ವಿ ಆರ್ ಆಲ್ ಇಂಡಿಯನ್ಸ್. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತೀಯರು.
ಅದರೊಳಗಿರೋ ಕರ್ನಾಟಕದವರು, ಮಹಾರಾಷ್ಟ್ರದವರು, ಆಂಧ್ರದವರು, ತಮಿಳದವರು ನಡೀತದೆ, ಏನು ಪ್ರಶ್ನೆ ಇಲ್ಲ, ಅದಕ್ಕೆ ಏನು ಇಲ್ಲ. ಒಂದು ವೇಳೆ ನಾವು ಈ ಭಾರತ ಸರ್ಕಾರದಿಂದ ಹೊರಗೆ ಆಗ್ತೇವೆ ಅಂತ ಅಂದ್ರೆ ಅದೊಂದು ಮೂರ್ಖತನವೇ ವಿನಃ ಬುದ್ಧಿವಂತಿಕೆ ಅಲ್ಲ. ಅದರಂತೆ ನಾವು ಸನಾತನ ಧರ್ಮದಿಂದ, ಪರಂಪರೆಯಿಂದ ಹೊರಗೆ ಆಗ್ತೇವೆ ಅಂತ ತಿಳ್ಕೊಂಡು ಏನಾರೆ ಅಂದ್ರೆ ಅದೊಂದು ನಮ್ಮ ಮೂರ್ಖತನ. ಬಸವಣ್ಣವ್ರು ಹೇಳಲ್ಲ, ವೇದಕ್ಕೆ ವರೆಯ ನಿಕ್ಕುವೆ. ನೀವು ಮಕ್ಕಳಿಗೆ ಬೈತಿರಲ್ಲ, ಸತ್ತರ ಹೋಗುವಂತ ಬೈದಿರಿಲ್ಲ, ಬೈದಿಲ್ಲ. ತಪ್ಪು ಮಾಡಿದ್ರೆ ಸಾಯ ಅಂತ ಬೈತೀರಿ, ಸತ್ತರ ನೀವೇ ಹುಣ್ಣಿ ಮಾಡ್ತೀರಿ. ಯಾಕೆ ಬೈದ್ರಿ? ಅರೆ ತಪ್ಪಿಗೆ ಬೈದೇವಿ ನಾವು, ಮಗ ಸಾಯಿಲ್ಲಂತ ಅಪೇಕ್ಷಾರಿಲ್ಲ, ತಪ್ಪಿಗೆ ಬೈದೇವಿ. ಹಂಗೆ ವೈದಿಕ ಧರ್ಮದಲ್ಲಿ ಪರಂಪರೆಯಿಂದ ಏನೋ ಮಾಡ್ಲಾರ್ದವ್ರು ಮಾಡಿದ್ರೆ ಅದಕ್ಕೆ ಬೈದಾರ ಅವರು. ವೈದಿಕ ಧರ್ಮಕ್ಕೆ ಬೈದಾರಂತ ಯಾರು ಹೇಳ್ತಾರೆ? ನೀವು ಮಕ್ಕಳಿಗೆ ಬೈದಿಲ್ಲ, ಸಾಯಿಲ್ಲಂತ ಬೈದಿರಿ, ಸತ್ತ ಹೋಗಂತ ಬೈದಿರಿ, ಸತ್ತರ ಹೊಳುಣ್ಣಿ ಮಾಡ್ತೀರಿ, ಸುಮ್ಕೊಂಡಿರ್ತೀರಿ. ಹಾಗೆ ತಪ್ಪುಗಳನ್ನು ಬಸವಣ್ಣವ್ರ ಖಂಡನ ಮಾಡ್ಯಾರೆ ವಿನಃ ಅವ್ರೇನಪ್ಪ ಅಂದ್ರೆ ಇಡೀ ವೇದವನ್ನು ಖಂಡನ ಮಾಡ್ಯಾರಂತ ಅಲ್ಲ. ಎಲ್ಲೆಲ್ಲಿ ತಪ್ಪದವ ಅಲ್ಲಿ ಬೈತಾವ್ರಿ. ಈಗ ನೀವು ಬೈರಿ, ನಾವು ಬೈತೇವೆ, ಎಲ್ಲರೂ ಬೈತೇವೆ. ಧರ್ಮದಲ್ಲಿ ಅನಂತ ಬರ್ತಾವ, ಸ್ವಾರ್ಥಕ್ಕಾಗಿ ಮಾಡೋರು ಎಷ್ಟೋ ಜನ ಅದಾರ. ಅವರು ಆ ಧರ್ಮವನ್ನು ಭಿನ್ನ ರೀತಿ ಎಳೆದಿರಬೇಕೇ ವಿನಃ ಅದು ವೇದದ ತಪ್ಪಲ್ಲ, ಮಾಡುವವರ ತಪ್ಪ, ಹೇಳುವವರ ತಪ್ಪ, ಉಪದೇಶ ಮಾಡುವವರ ತಪ್ಪ, ಆಚರಿಸುವವರ ತಪ್ಪ ವಿನಃ ಅದು ವೇದದ ತಪ್ಪ ಅಲ್ಲ. ಬಸವಣ್ಣವ್ರ ಮಾತು ಹೇಳೋರು ಎಷ್ಟು ಅದಾರ? ಈಗ ಎಷ್ಟು ಅದಾರ? ಮತ್ತು ಮಠ ಯಾಕೆ ಗುಡಿ ಯಾಕೆ ಕಟ್ತೀರಿ? ನೀವು ಮಠದ ಗುಡಿ ಯಾಕೆ ಕಟ್ತೀರಿ? ಯಾಕೆ ಕಟ್ತೀರಿ? ಗುರುಗಳ ಗುಡಿ ಯಾಕೆ ಕಟ್ತೀರಿ? ದೇವ್ರ ಗುಡಿ ಯಾಕೆ ಕಟ್ತೀರಿ? ಯಾಕೆ ಕಟ್ತೀರಿ? ನೀವು ರೊಕ್ಕ ಬರ್ತಾವ ಅಂತ ಕಟ್ತೀರಿ, ಅದು ಬೇಕು. ಅವ್ರು ಬಸವಣ್ಣವ್ರು ಬೇಡ ಅಂದಾರಲ್ಲ, ಗುಡಿ ಗುಂಡ ಏನು ಬೇಡ ಅಂದ್ರೆ ಮತ್ತೆ ಯಾಕೆ ಕಟ್ಟಕತ್ತೀರಿ? ಇವೆಲ್ಲ ಕೇವಲ ಸ್ವಾರ್ಥಕ್ಕಾಗಿ ಮಾತನಾಡ್ತಕ್ಕಂತಹ ಮಾತುಗಳೇ ವಿನಃ ನ ಬುದ್ಧಿವೇದಂ ಜನಯ ಅಜ್ಞಾನಂ ಕರ್ಮಿ ಸಂಗ ಶಾಸ್ತ್ರ ಹೇಳ್ತದ. ಸಣ್ಣ ಹುಡುಗರಿಗೆ ಮೈ ಚೈಲ್ಡ್ ಡೂ ಯು ವಾಂಟ್ ಟು ಬ್ರೆಡ್ ಅಂದ್ರೆ ಹುಚ್ಚ ಅಂತಾರೆ ನಿನಗೆ ಅಪ್ಪಗೆ. ಅಚ್ಚಿ ಬೇಕಂತ ಅಂತೀರಿಲ್ಲ ನೀವು? ಅಚ್ಚಿ ಮಮ್ಮು ಅಂತೀರಿಲ್ಲ? ಅಚ್ಚಿ ಮಮ್ಮು ಆ ಶಬ್ದ ಅದ, ಬ್ರೆಡ್ ಅದ, ರೊಟ್ಟಿ ಅದ, ನೀರದ, ಉಕ್ಕು ಅಂತ ನೀವು ಯಾಕಂತೀರಿ? ಮಮ್ಮು ಯಾಕಂತೀರಿ? ಗೊತ್ತಾಗಿಲ್ಲ ಹುಡುಗರಿಗೆ ಅಂತ ನೀವು ಮಮ್ಮು ಏನಪ್ಪ. ಮುಂದೆ ದೊಡ್ಡವರಾದ ಕೂಡ ಹಾಗೆ ಮಮ್ಮೂನೇ ಅಂತೀರಿ, ಅವಾಗ ಅಚ್ಚಿನೇ ಅಂತೀರಿ. ಇಲ್ಲ, ತಿಳುವಳಿಕೆ ಇಲ್ದರು ತಿಳ್ಸಕ್ಕೆ ಆ ಶಬ್ದ ಹೇಳ್ಬೇಕಾಗ್ತದ. ಹಂಗೆ ನಮ್ಮ ಶರಣರು ಮುಂದೆ ದೊಡ್ಡವರಾದ್ರೆ ಬೇಡ ಅಂದ್ರೆ ಬಿಡ್ರಿ, ನಿಮಗೆ ಯಾರು ಬೇಡ ಅಂತಾರೆ? ಯಾವುದು ಬೇಡ, ಯಾವುದು ಬೇಡ. ದೇವ್ರ ಕೊಳಗೆ ಲಿಂಗದ ನಾವು ಕಟ್ಟಿದೆ. ದೇವ್ರ ಕೊಳ, ದೇವರ ಲಿಂಗಕ್ಕೆ ದೇವ್ರ ಅಂದ್ರೆ ಲಿಂಗ ಸ್ವರೂಪ ಪರಮಾತ್ಮ. ಉದ್ಭವ ಲಿಂಗ ಅಂತ ಚರಿತ್ರದೊಳಗೆ ಕೇಳ್ತೀರಿ ನೀವು. ಪರಮಾತ್ಮ ಕೆಳಗ ಮೇಲಾಗಿ ನಿಂತ ಅಂತ ಶಾಸ್ತ್ರದೊಳಗೆ ಹೇಳ್ತಾರೆ, ಉಪನಿಷತ್ನೊಳಗೆ. ಪರಂತು ಮನುಷ್ಯ ಯಾವುದೇ ದುರಾಗ್ರಹ ಇರಬಾರ್ದು. ಇದು ತಿಳ್ಕೋರಿ, ನಂದೇ ಚಲೋ ಇರಬಾರ್ದು. ಆಯ್ತಪ್ಪ ಅಂದ್ರೆ ಮಾತೇ ಮುಗಿತಲ್ಲ. ಜಗಳ ಆಗೋದ್ರಿಂದ ಏನಾಗುತ್ತದೆ? ಹೇಳು, ಇವನಾರವ್ ನೆಂದೆನಿಸೋದರಯ್ಯ, ಇವ ನಮ್ಮವ ನೆಂದೆನಿಸಯ್ಯ. ಇಷ್ಟು ವಿಶಾಲವಾಗಿ ಬಸವಣ್ಣ ಹೇಳ್ಯಾರ. ಯಾಕೆ ಈ ಜಗಳ ಮಾಡ್ತೀರಿ? ಅವರು ನಾವು, ಇವರು ನಾವು, ಅವರು. ಲಿಂಗಾಯತರದಾಗ ಇಷ್ಟು ಭೇದ. ಹೊರಗಿನವರ ಬಿಡ್ರಿ ನೀವು. ಯಾರೀಗ ನಮ್ಮವರ, ಎಲ್ಲರೂ ನಮ್ಮವ್ರು ಅಂದ್ರೆ ಬಸವಣ್ಣವರು. ಸಿಟ್ಟು ಬಂದಾಗ ಕೆಲವೊಂದು ವಚನಗಳು ಹೇಳಿರಬೇಕು. ಹೆಂಗೆ ನಿಮ್ಮ ಮಕ್ಕಳು ನೀವು ಸತ್ತು ಹೋಗೋ ಕಡೆ ಯಾಕಿದ್ದಿ ಅಂತೀರಿ, ಹಂಗೆ ಅಂದಿರಬೇಕು. ಪರಂತು ಎಲ್ಲ ಕಡೆ ಎಲ್ಲ ಮಾತುಗಳ ಪ್ರಯೋಗ ಆಗುವುದಿಲ್ಲ. ಪುಣ್ಯಾತ್ಮರೇ, ನಾವು ಬಸವಣ್ಣ ನಂಬೋರು, ಬಸವ ಭಕ್ತರು, ಬಸವಣ್ಣವ್ರನ್ನ ಕೆಡ್ಸಕತ್ತದ ನಾವೇ ಮೂಲ ಕಾರಣ. ನಾವೇ ಬಸವಣ್ಣವರು. ಬಸವಣ್ಣನವರ ಸರ್ವ ಜಾಗತಿಕವಾಗಿರ್ತಕ್ಕಂಥ ಪರಮಾತ್ಮ ಬಸವಣ್ಣ. ಅವ್ರನ್ನ ಸಂಕೋಚ ಮಾಡಿ ತಂದಿಡೋರು ನಾವೇ. ಇವನಾರವ್ ನೆನೆಸದರಿಯ, ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣವ್ರು ಇಷ್ಟು ಅಪ್ಪಿಕೊಂಡವ್ರು ಎಲ್ಲರಿಗೆ. ಯಾರು ಬರ್ತೀರಿ? ಡೋಹರ ಕಕ್ಕಯ್ಯ ಮಡಿವಾಳ ಬರ್ತಿದ್ರು ನಿಮ್ಮಲ್ಲಿ. ಹಿಂಗೆ ನಿಮ್ಮಂಗಿದ್ರೆ ಅವ್ರು ಯಾಕೆ ಬಂದ್ರು? ಬಸವಣ್ಣ ಅಷ್ಟು ವಿಶಾಲ ಹೃದಯ ಮಾಡಿ ತಿಳ್ಕೊಂಡೆ ಬಸವಣ್ಣ ಅಂತ ಬಂದ್ರು ಎಲ್ಲರೂ. ಪರಂತು ಈ ಹುಚ್ಚನಂಗ ಮಾತಾಡೋದ್ರಿಂದ ಏನು ಅರ್ಥ ಆಗ್ತದೆ? ಕರೀರಿ, ಪ್ರೇಮ ಮಾಡ್ರಿ, ಪ್ರೇಮ ಮಾಡ್ರಿ. ಎಷ್ಟು ಬೆಳೀತು ಕ್ರಿಶ್ಚಿಯನ್ನು ಬಂದವ್ರಿಗೆ ಮಾಡಿದ್ರೆ ನೀವೇನು ಮಾಡಕತ್ತೀರಿ? ಬರೀ ಇದೇ ಜಗಳ ತೆಗಿತೀರಿ. ಎಷ್ಟು ಜನ ಬೆಳೀತೀರಿ ಈಗ ನೋಡ್ರಿ ನೀವು, ಎಷ್ಟು ಬೆಳೆದವ. ಪರಂತು ನಿಮಗೆ ಅದು ಬುದ್ಧಿ ಇಲ್ಲ, ಬರೀ ನೀವೇ ಕಚ್ಚಾಡಕತ್ತೀರಿ. ಎಲ್ಲರೂ ಒಂದಾಗಿ ಕರೀರಿ ಮೊದಲ. ಇಲ್ಲಕ್ಕಂದ್ರೆ ನಿಮ್ಮ ಪೂರಾದ ನಿಮ್ಮ ಹಿಂದೂ ಧರ್ಮನೇ ಹಾಳೆ ಹೋಗ್ತದೆ. ಹಿಂದೂ ಧರ್ಮ ಅಂದರೆ ಹಿಂದೂಕ್ಕೆ ಬೈತೆ. ಹಿಂದೂ ಅಂದ್ರೆ ಏನು?
ದೇಶ ಗುಣದಿಂದ ಹಿಂದು. ಹೀನಮ್ಮ ದೂಷ ಇತಿ ಇತಿ ಹಿಂದು. ಹೀನ ಗುಣಗಳನ್ನು ಕಳಬೇಡ, ಕೊಲಬೇಡ, ಹುಷೆ ನುಡಿರಬೇಡ, ಇಂಥ ಹೀನ ಕೆಟ್ಟ ಗುಣಗಳನ್ನು ಬೈಯೋರು ಹಿಂದು. ನಿಮ್ಮ ಮನೆ ಕಳ್ತನ ಮಾಡಿದ್ರೆ ನಡೀತದ? ಬೇಡಲ್ಲ? ನಿಮ್ಮ ಮನೆ ಕಳ್ತನ ಮಾಡಬೇಡ. ನಿನಗೇನು ಬೇಡದ ಮಂದಿಗೆ ಮಾಡಬೇಡ, ನೀ ಅವನೇ ಹಿಂದೂ ಅಂತಾರೆ. ಹಿಂದೂ ಅಂದ್ರೆ ಕೇವಲ ಮನುಷ್ಯನ ಕೊಳ್ಳ ಜನೇವು ರುದ್ರಾಕ್ಷಿ ಹಾಕೊಂಡವ್ರು ಹಿಂದೂ ಅಂತ ಅಲ್ಲ. ಹೀನ ಗುಣಗಳನ್ನು ಬೈಯವರು ಹಿಂದೂ ಒಂದರ್ಥ. ಎರಡನೇದು, ಹಿಮಾಚಲ ಹಿಡ್ಕೊಂಡು ಸಿಂಧೂ ನದಿಯ ಪರ್ಯಂತರವಾಗಿ ಯಾರು ಇಲ್ಲಿ ವಾಸ ಮಾಡ್ತಾರೆ ಅವರೆಲ್ಲರೂ ಹಿಂದೂಗಳು. ಅವ ಮುಸಲ್ಮಾನ ಇರಲಿ, ಕ್ರಿಶ್ಚಿಯನ್, ಎಲ್ಲರೂ ಹಿಂದೂಗಳೇ. ಈ ದೇಶದಾಗಿರೋರು ಎಲ್ಲರೂ ಹಿಂದೂಗಳು. ನಾ ಅಲ್ಲ ಅಂದ್ರೆ ಗೆಟ್ ಔಟ್, ಹೋಗಿಲ್ಲ. ಅದ ನೋಡಿ, ಆ ರಾಷ್ಟ್ರದ ಕ್ರಿಶ್ಚಿಯನ್ ರಾಷ್ಟ್ರ, ಮುಸಲ್ಮಾನ್ ರಾಷ್ಟ್ರದಲ್ಲಿ ಹೋಗಿ ಇಲ್ಲಿ ಹಾಕಿದ್ವಿ. ಅದೇ ಈ ದೇಶ ಬರ್ತದ ಹಿಂದೂ ಅಂದ್ರೆ ಹಿಮಾಚಲದಿಂದ ಸಿಂಧೂ ನದಿ ಇರ್ತಕ್ಕಂಥವ್ರು ಎಲ್ಲರೂ ನಾವು ಹಿಂದೂಗಳು. ಇತಿಹಾಸ ಆಗದ, ಸಿಂಧೂ ನದಿಯ ದಂಡದಲ್ಲಿ ಇರಿದವರು ಹಿಂದೂಗಳು. ಇತಿಹಾಸ ಓದ್ರಿ. ಏನೋ ಓದ್ಲಾರ್ದೆ ಬರೀ ಏನೋ ಒಂದು 4 ಮಾತು ಕಲ್ತ್ಕೊಂಡು ಏನಾರ ಮಾತಾಡ್ಕೊತ ಹೋಗೋದ್ರಿಂದ ಹುಚ್ಚತನ ಪ್ರದರ್ಶನ ಮಾಡಬೇಡ್ರಿ. ನಿನಗೆ ಹುಚ್ಚಂತಾರ, ತಲೆ ಕೆಟ್ಟದಂತಾರ ಅಂತ ಮಾತಾಡಕ್ಕೆ ಹೋಗ್ಬೇಡ್ರಿ. ದೇಶ ಒಡೆಯಲಿಕ್ಕೆ, ಜನತಾನ ಒಡೆಯಲಿಕ್ಕೆ, ಭಾವನೆ ಹಾಳು ಮಾಡಕ್ಕೆ ಹೋಗಬಾರ್ದು. ಅವ್ರ ಮಾತನ್ನ ತಿಳ್ಸಕ್ಕೆ ಪಡೆಯಲಿ. ಹುಡುಗರಿ ನೀವು ಡೂ ಯು ವಾಂಟ್ ಟು ಬ್ರೆಡ್ ಅಂತೀರಿ, ಅಚ್ಚಿಬೇಕಂತೀರಿ, ಹುಡುಗರಿಗೆ ಉಕ್ಕು ಬೇಕಂತೀರಿ, ಮಮ್ಮು ಬೇಕಂತೀರಿ. ಜನರಿಗೆ ತಿಳಿಯೋ ಭಾಷೆ ಹೇಳಕ್ಕೆ ದೊಡ್ಡ ಭಾಷೆಯಾಗಿ ತಿರಸ್ಕಾರ ಮಾಡಬೇಡ್ರಿ. ಅದರಿಂದ ಏನು ಲಾಭದ? ನಮ್ಮ ಧರ್ಮ, ನಮ್ಮ ಜನ, ನಮ್ಮ ಜನರಲ್ಲಿ ಒಡಕು ಹುಟ್ಟಿಸಿ ನೀ ಲಿಂಗಾಯತ, ನಾ ಬ್ರಾಹ್ಮಣ, ನಾ ಒಕ್ಕಲಿಗ, ಏನು ಸಾಧಿಸ್ಬೇಕಂತೀರಿ ನೀವು? ಏನು ಸಾಧಿಸ್ಬೇಕಂತೀರಿ? ಏನು ಆಗೋದಿಲ್ರಿ. ಬಸವಣ್ಣ ಮಾತು, ಇವ ನಮ್ಮವನೆಂದೆನಿಸಯ್ಯ, ಇವನಾರಂದೆನಿಸದಿರಿ ಅಂತ ಎಂಥ ದೊಡ್ಡ ಮಾತು ಬಸವಣ್ಣವ್ರು ಹೇಳಿದರು. ಪರಂತು ಅಭಿಮಾನಕ್ಕೆ ಬಿದ್ದು ನಮ್ಮ ಜನರನ್ನು ಒಡೆಯಕ್ಕೆ ಹತ್ತೇವಿ. ದೇಶದಿಂದ, ಭಾಷೆಯಿಂದ, ಜಾತಿಯಿಂದ ಜನರಲ್ಲಿ ಏನು ಭೇದ ಹುಟ್ಟಿಸ್ತಾ ಇದ್ದೇವ, ಇದು ದೊಡ್ಡ ಅಪರಾಧ. ಇದು ಪರಮಾತ್ಮನಿಗೆ ಸಲ್ಲದ್ದು, ಶರಣರಿಗೂ ಸಲ್ಲದ್ದು. ಎಷ್ಟು ಮಂದಿ, ಎಷ್ಟು ಜಾತಿಯವರು ಬಸವಣ್ಣವ್ರು ಕರ್ಕೊಂಡ್ರಿ. ಒಬ್ಬರ ಡೋಹರನೆಂಬೆನೆ ಕಕ್ಕಯ್ಯನ, ಮಾದಾರನೆಂಬೆನೆ ಚೆನ್ನಯ್ಯನ, ಎಷ್ಟು ಚಂದ ಹೇಳಿದ್ರಿ. ಪರಂತು ನಾವು ಎಲ್ಲರನ್ನೇ ತಿರಸ್ಕಾರ ಮಾಡಿದ್ರೆ ಯಾವುದು ಅರ್ಥ ಬರಂಗಿಲ್ಲ. ಪುಣ್ಯಾತ್ಮರೇ, ಇದು ದೊಡ್ಡ ಸಮಾವೇಶದ ನಿಮ್ಮ ತಲೆಯಾಗಿ ಇಟ್ಕೊಂಡು ಹೋಗ್ರಿ. ಮನುಷ್ಯನಲ್ಲಿ ಭೇದ ಬರಬಾರ್ದು. ನಾವೆಲ್ಲರೂ ಮಾನವರು, ನಾವೆಲ್ಲರೂ ಹಿಂದೂಗಳು. ನಮ್ಮ ಬ್ಯಾರೆ ಅದಾವ, ಇರಲ್ಲ. ಆಚಾರ ಭಿನ್ನದ, ವಿಚಾರ ಒಂದಿರಬೇಕು. 4 ಮಕ್ಕಳು, ಒಬ್ಬ ಕಲೆಕ್ಟರ್ ಅದಾನ, ಒಬ್ಬ PSI ಅದಾನ, ಒಬ್ಬ ಕಾರ್ಕೂನ್ ಅದಾನ. ಪರಂತು ಪ್ರೇಮ ಅದ ಇಲ್ಲ ನಿಮಗೆ ಅಂತಾಗ? ಒಬ್ಬ ಬ್ರಾಹ್ಮಣ ಇರ್ಬೇಕು, ಕ್ಷತ್ರಿಯ ಶುದ್ಧ ಇರಬೇಕು. ನಾವೆಲ್ಲರೂ ಹಿಂದೂಗಳು, ಭಾರತೀಯರು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ನಿನಗೆ ಮನುಷ್ಯ ಅಂತಾರೆ, ನಿನಗೆ ಅಣ್ಣತಮ್ಮರು ಅಂತಾರೆ, ನಿನಗೆ ನಾಲಾಯಕ್ ಅಂತಾರೆ. ಅದಕ್ಕೆ ಮಹಾತ್ಮರು ಹೇಳ್ಯಾರ, ಪುಣ್ಯಾತ್ಮರೇ, ನಾವೆಲ್ಲರೂ ಒಂದು. ಹಿಂದೂಗಳಂದ್ರೇನು? ಹಿಮಾಲಯದಿಂದ ಸಿಂಧೂ ನದಿಯ ಪರ್ಯಂತರವಾಗಿ ಇರತಕ್ಕಂಥವ್ರೆಲ್ಲರೂ ನಾವು ಹಿಂದೂಗಳು. ಜಾತಿ ಇಲ್ಲ. ಈ ದೇಶದಲ್ಲಿ ಇರತಕ್ಕಂಥವ್ರು ಹಿಂದೂಗಳು. ಎರಡನೇದು, ದುರ್ಗುಣಗಳನ್ನು ಕಳಬೇಡ, ಕೊಲಬೇಡ ಅಂತಕ್ಕಂಥವ್ರು ಎಲ್ಲರೂ ಹಿಂದೂಗಳು. ಜಾತಿ ಭಿನ್ನ ಇರಲ್ಯಾಕ, ಕ್ರಿಯಾ ಭಿನ್ನ ಇರಲ್ಯಾಕ, ಗುಣ ಒಂದಿರಬೇಕು. ಮನ್ಯಾಗ ನೌಕರಿ ಭಿನ್ನ ಇರಲ್ಯಾಕ, ಕೆಲಸ ಬೇರೆ ಇರಲ್ಯಾಕ, ಅಣ್ಣತಮ್ಮ ಪ್ರೇಮದಿಂದ ಇರಬೇಕು. ಪುಣ್ಯಾತ್ಮರೇ, ಅಂತಹ ಪ್ರೇಮ ಕಲಿಸುವುದೇ ಸನಾತನ ಧರ್ಮ. ಅದಕ್ಕೆ ಪೂಜ್ಯರು ಏನಪ್ಪ ಅಂದ್ರೆ ಪ್ರಯತ್ನ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ನೀವು ತಿಳ್ಕೋರಿ, ಎಲ್ಲರೂ ಇದಕ್ಕೆ ಬಹಳ ಪರದೇಶದ ಕೈವಾಡದ. ನಾವು ಹಿಂದೂಗಳು ಕಚ್ಚಾಡಿ, ಜಾತಿಯೊಳಗೆ ಕಚ್ಚಾಡಿ, ಮತದೊಳಗೆ ಕಚ್ಚಾಡಿ ನಾವೆಲ್ಲರೂ ಹಾಳಾಗಬೇಕಂತಕ್ಕಂಥದ್ದೇ ಅದ. ಅದರಿಂದ ಅನ್ಯ ಧರ್ಮಗಳು ನಮ್ಮ ಭಾರತದಲ್ಲಿ ಬೆಳೆಯಕತ್ಯಾವ. ತಲೆ ವಿಚಾರ ಮಾಡ್ರಿ. ಮೊದಲು ಎಷ್ಟು ಜನ ಇದ್ದರು, ಈಗ ಎಷ್ಟು ಜನ ಆಗ್ಯಾರ? ಮುಸ್ಲಿಮರು ಎಷ್ಟಾಗ್ಯಾರ, ಕ್ರಿಶ್ಚಿಯನ್ ಆಗ್ಯಾರ, ಗೊತ್ತದ ನಿಮಗೆ? ಎಲ್ಲದ ತಲೆ ನಿಮ್ಮದು? ಎಲ್ಲದ? ಇದ್ಯಾಕೆ? ನೀವು ಕೊಟ್ಟಿರ್ತಕ್ಕಂಥ ಪುರಸ್ಕಾರ, ನಿಮ್ಮ ಜಗಳ, ಇಬ್ಬರ ನ್ಯಾಯ ಮೂರನೇವನಿಗೆ ಆಯ. ಇಬ್ಬರು ಅಣ್ಣತಮ್ಮರು ಕಚ್ಚಾಡಿ ಫಾಯ್ದೆ ಯಾರಿಗೆ? ವಕೀಲಿಗೆ ಅದ, ನಿಮಗಿಲ್ಲ. ವಕೀಲಿಗೆ ಫಾಯ್ದೆ ಅದ, ಕೋರ್ಟಿಗೆ ಫಾಯ್ದೆ ಅದ. ನೀವು ಹಂಗೆ ಕಚ್ಚಾಡ್ತೀರಿ. ಪುಣ್ಯಾತ್ಮರೇ, ನಮ್ಮ ಆಚಾರ ಭಿನ್ನ ಇರೋದಕ್ಕೆ ವಿಚಾರ ಒಂದಿರಬೇಕು. ಯಾರು ಕೊಳ್ಳ ಕಟ್ರಿ, ಯಾರು ತಲೆ ಕಟ್ರಿ, ಯಾರು ಅಡ್ಡ ಹಾಕೋರಿ, ಯಾರು ಉದ್ದ ಹಾಕೋರಿ, ನಿಮ್ಮ ಇಚ್ಛೆ ಅದ.
ಪರಂತು ನಾವೆಲ್ಲರೂ ಹಿಂದೂಗಳು. ನಾವು ಹಿಮಾಲಯದಿಂದ ದಕ್ಷಿಣ ಇರ್ತಕ್ಕ ಎಲ್ಲ ಹಿಂದೂ ಅನ್ನತಕ್ಕಂಥ ಭಾವನೆ ಇತ್ತು ಅಂದ್ರೆ ಐಕ್ಯತೆ ಇರ್ತದೆ. ಹಿಂಗೆ ಕಚ್ಚಾಡೆ ನಿಮ್ಮ ಸ್ವಾತಂತ್ರ್ಯ ಹೋಗಿತ್ತು, ಬ್ರಿಟಿಷರು ಬಂದ ಆಳ್ಯಾರ. ನಿಮ್ಮದು ಹೋಗಿತ್ತು, ಇಸ್ಲಾಂ ಬಂದ ಆಳ್ಯಾರ. ಈಗರ ಬುದ್ಧಿ ಇನ್ನಾದರೂ ಬುದ್ಧಿ ಕಲಿಯಬಾರದೆ. ಬ್ರಿಟಿಷ್ ಬಂದ ಆಳ್ಯಾರ ನಾಚಿಕೆ ಬರಲಿಲ್ಲ, ಇಸ್ಲಾಂ ಬಂದ ಆಳ್ಯಾರ ನಾಚಿಕೆ ಬರಲಿಲ್ಲ. ನಿಮಗೆ ಯಾಕೆ ಬಂದಾದ್ರು? ನಿಮ್ಮ ಕಚ್ಚಾಡನೇ ಇಲ್ಲಿ ತಂದು ಕೊಡ್ತು, ಮತ್ತು ಈಗ ಕಚ್ಚಾಡಕತ್ತೀರಿ. ಎಂದು ಬರಬೇಕು ಬುದ್ಧಿ, ಎಂದು ಬರಬೇಕು? ಅದಕ್ಕೆ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೆ ಒಂದಿಶಿ ನಾ ಕೇಳ್ಕೊತೀನಿ, ನಮ್ಮ ಕ್ರಿಯಾ ಆಚಾರಗಳು ಭಿನ್ನ ಇದ್ದರೂ ಕೂಡ ನಾವೆಲ್ಲರೂ ಹಿಂದೂಗಳು. ಹಿಮಾಲಯದಿಂದ ದಕ್ಷಿಣ ಸಾಗರದವರೆಗೆ ಇರತಕ್ಕಂಥ ಮಧ್ಯವರ್ತಿ ಜಮೀನ ಅದ್ರಾಗ ಇದ್ದವರು ನಾವೆಲ್ಲರೂ ಹಿಂದೂಗಳು. ನಮ್ಮ ಜಾತಿ ವೀರಶೈವದ, ಲಿಂಗಾಯತದ, ಬ್ರಾಹ್ಮಣದ, ಕ್ಷತ್ರಿಯ ಇರಲಿ, ಅದಕ್ಕೆ ಪ್ರಶ್ನೆ. ನಮ್ಮ ಆಚಾರ ಭಿನ್ನದ, ವಿಚಾರ ಒಂದಿರಬೇಕು. 4 ಮಂದಿ ಅಣತ ಬರ್ಬೇಕು. ಕಲೆಕ್ಟರ್ ಅದನ, ಒಬ್ಬ ಪೊಲೀಸ್ ಅದನ, ಏನಪ್ಪ ಅಂತ ಒಬ್ಬ ಜಡ್ಜ್ ಅದನ, ಕ್ರಿಯಾ ಬೇರೆ ಅದಾವ, ಅಣತಮ್ಮರು ಒಂದದ ಅಲ್ಲ. ಆ ಮನೆ ಒಂದಿರ್ತದೆ, ಆ ಮನೆ ಮೇಲೆ ಯಾರು ಕಣ್ಣೆತ್ತಂಗಿಲ್ಲ. ಒಬ್ಬ ಜಡ್ಜ್ ಅದನ, ಒಬ್ಬ ಪೊಲೀಸ್ ಅದನ, ಯಾವ ಬರ್ತಾನೆ ರೀ ಅವ್ರ ಮನೆಗೆ? ನಮ್ಮಲ್ಲಿ ಇಷ್ಟು ವಿಶಾಲ ಬುದ್ಧಿ, ಇಷ್ಟು ಶಾಣ್ಯರಿದ್ದೇವೆ, ಪರಂತು ಭಿನ್ನ ಆಗಿದ್ದೇವೆ ಪುಣ್ಯಾತ್ಮರೇ. ಇದಕ್ಕನೇ ಪರದೇಶವರು ಬಂದು ಆಳಿ ಹೋದರೂ ಇನ್ನು ಮುಂದೂ ಹಿಂಗೆ ಇದ್ರಿ ಅಂದ್ರೆ ನಿಮ್ಮ ಮ್ಯಾಲ ಮತ್ತೆ ಪರದೇಶರ ಆಕ್ರಮಣ ಆಗ್ತದೆ, ಮತ್ತು ಗುಲಾಮಗಿರಿ ಕೆಲಸ ಮಾಡ್ಬೇಕಾಗ್ತದೆ. ಅದು ಬರಬಾರ್ದಾಗಿತ್ತು. ನೀವು ಬಾದಶಾಹಿ ಉಳಿಬೇಕಾಗಿತ್ತು ಅಂದ್ರೆ ಒಂದು ಕಲೀರಿ. ಅದು ಒಂದು ಮಾಡುವುದೇ ಹಿಂದೂ ಧರ್ಮ ಅದ. ನಮ್ಮ ಜಾತಿ ಬೇರೆ ಅಲ್ಲ, ಧರ್ಮ ಒಂದೇ, ನಾವು ಹಿಂದೂಗಳು ಅನ್ನತಕ್ಕಂಥ ಭಾವನೆ ಬಂತು ಅಂದ್ರೆ ನಾವು ಒಂದಾಗಿರ್ತೇವೆ. 5 ಬಟ್ಟೆ ಒಂದಾದ್ರೆ ಸಾಮಾನು ಹಿಡಿಯಕ್ಕೆ ಬರ್ತದೆ. ಒಂದು ಬಟ್ಟೆಲಿ ಏನೂ ಮಾಡಕ್ಕೆ ಬರಂಗಿಲ್ಲಪ್ಪ. ಒಂದು ಬಟ್ಟೆಲಿ ಏನು ಬರೀ ಮಂದಿಗೆ ನಿಂದ ಮಾಡಕ್ಕೆ ಬರ್ತದೆ, ಹಿಂಗೆ ಕೈ ಮಾಡಿ ಹಾಕಿ ಅಂತ. 5 ಬಟ್ಟೆ ಆದ್ರೆ ಕೆಲಸ ಆಗ್ತದೆ. ಅದಕ್ಕೆ ನಾವೆಲ್ಲ ದೇಶವಾಸಿಗಳು, ನಿಮ್ಮ ಜಾತಿ ಆಮೇಲೆ ಇರಲಿ, ನಾವೆಲ್ಲರೂ ಹಿಂದೂಗಳು ಅನ್ನತಕ್ಕಂಥ ಭಾವನೆ ಬರಬೇಕು ಅನ್ನೋ ದೃಷ್ಟಿಯಿಂದನೇ ಪೂಜ್ಯರು ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ತಾವೆಲ್ಲರೂ ಬಂದೀರಿ, ಸಹಕರಿಸಿರಿ. ಇದನ್ನು ಮನೆಯಾಗ ಗಂಟು ಹಾಕ್ಕೊಂಡು ಇಡ್ರಿ. ಇಲ್ಲ ಅಂದ್ರೆ ನಿಮ್ಮ ತಲೆ ಮೇಲಿನ ಜುಟ್ಟ ಕೆಳಗೆ ಗಡ್ಡಕ್ಕೆ ಬರ್ತಾವ, ತಪ್ಪಬೇಡ್ರಿ. ಇದು ನೆನಪಿಟ್ಕೊಂಡು ನಡಿ.